ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಸ್ವಯಂವರದ ವಾರ್ತೆಯನ್ನು ಕೇಳಿ ಕೃಷ್ಣ ಕುಂದಿನಪುರಕ್ಕೆ ಬಂದ ಪ್ರಕರಣ, ಆ ಬಳಿಕ ರಾಜರು ಆತನನ್ನ ಅವಮಾನಿಸಬೇಕು ಅಂತ ಹಂಚಿಕೆ ಹಾಕಿಕೊಂಡ ಪ್ರಕರಣವನ್ನು ಕೂಡ ನೋಡಿದೆವು. ಅಲ್ಲಿಗೆ 49ನೇ ಅಧ್ಯಾಯ ಮುಗಿತ್ತು. 50ನೇ ಅಧ್ಯಾಯದಲ್ಲಿ ಇವತ್ತಿನ ಪ್ರಕರಣ ನಾವು ನೋಡ್ತೇವೆ. ಅಲ್ಲಿ ಜನಮೇಜಯ ಪ್ರಶ್ನೆ ಮಾಡಿದ ವೈಶಂಪಾಯನರನ್ನು. ಕೃಷ್ಣ ಮಹಾಪರಾಕ್ರಮಿಯಾದವನು. ತಾನು ಕಂಸನನ್ನ ಸಂಹಾರ ಮಾಡಿದ್ರು ಕೂಡ ರಾಜ್ಯಾಭಿಷೇಕವನ್ನ ಮಾಡಿಸಿಕೊಳ್ಳಿಲ್ಲ, ಸಿಂಹಾಸನದಲ್ಲಿ ಕೂತ್ಕೊಳ್ಳಿಲ್ಲ. ಇದಕ್ಕೆ ಕಾರಣ ಏನು? ಮತ್ತು ಕುಂದಿನಪುರಕ್ಕೆ ಆತ ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ರು ಕೂಡ ಅವನಿಗೆ ಯಾವ ರಾಜರು ಆಸನವನ್ನು ಕೂಡ ಕೊಡಲಿಲ್ಲ. ಇಂಥ ಅವಮಾನವನ್ನು ಕೃಷ್ಣ ಹೇಗೆ ಸಹಿಸಿಕೊಂಡ? ಮತ್ತು ಅವನ ಜೊತೆ ಗರುಡ ಇದ್ದ, ಅವನು ಮಹಾಪರಾಕ್ರಮಿ. ಅವನು ತನ್ನ ಸ್ವಾಮಿಗೆ ಆದಂತಹ ಅವಮಾನವನ್ನ ಗರುಡ ಆದ್ರೂ ಹೇಗೆ ಸಹಿಸಿಕೊಂಡ? ಇದೆಲ್ಲ ವಿಷಯವನ್ನು ನನಗೆ ಹೇಳಿ ಅಂತ ಜನಮೇಜಯ ಕೇಳಿದ. ಆಗ ವೈಶಂಪಾಯನ ಹೇಳಿದ್ರು, ಕೃತ ಮತ್ತು ಕೈಶಿಕರಿಬ್ಬರು ರುಕ್ಮಿಣಿಯ ತಂದೆಯಾದಂತಹ ಭೀಷ್ಮಕನ ತಮ್ಮಂದಿರು, ಕೃಷ್ಣನ ಭಕ್ತರು. ಅವರನ್ನು ಅನುಗ್ರಹ ಮಾಡುವ ಸಲುವಾಗಿ ಕೃಷ್ಣ ಗರುಡರ ಜೊತೆಗೆ ಅಲ್ಲಿ ಬಂದಿದ್ದ. ಆಗ ಕೈಶಿಕ ಈ ಕೃಷ್ಣನ ಬಗ್ಗೆ ಹೀಗೆ ಆಲೋಚನೆ ಮಾಡಿದ, ನಾವಿಬ್ಬರು ಸಹೋದರರು ಸೇರಿ ಕೃಷ್ಣನಿಗೆ ಅಭಿಷೇಕ ಮಾಡಿಬಿಡೋಣ. ಆ ಅಭಿಷೇಕವನ್ನು ನಾವು ಕಣ್ತುಂಬ ನೋಡಿದ್ರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಬಹುದು, ನಮ್ಮ ಮನಸ್ಸು ಶುದ್ಧ ಆಗಬಹುದು. ಆದ್ರಿಂದ ನಾನು ಈ ಎಲ್ಲ ರಾಜರಿಗೆ ಹೋಗಿ ವಿನಂತಿ ಮಾಡ್ಕೊಳ್ತೇನೆ, ಭಗವಂತನಿಗೆ ಅಭಿಷೇಕ ಮಾಡೋಣ, ರಾಜ್ಯಾಭಿಷೇಕ ಮಾಡೋಣ, ಅದರಲ್ಲಿ ನೀವು ಭಾಗವಹಿಸ್ರಿ ಅಂತ. ಕೃಷ್ಣನಿಗಿಂತ ಮಿಗಿಲಾದವರು ಯಾರಿದ್ದಾರೆ? ಹಾಗಾಗಿ ಅವನಿಗೆ ನಾವು ನಮ್ಮ ಗೌರವವನ್ನು ಸಲ್ಲಿಸೋಣ ಅಂತ ನಾನು ಎಲ್ಲ ರಾಜರನ್ನು ಕೇಳ್ತೇನೆ, ಮತ್ತು ನನ್ನ ರಾಜ್ಯವನ್ನೇ ವಾಸುದೇವನಿಗೆ ಸಲ್ಲಿಸ್ತೇನೆ ಅಂತ ಕೂಡ ಆಲೋಚನೆ ಮಾಡಿದ ಅವನು. ವಿದರ್ಭ ನಗರಕ್ಕೆ ಅಧಿಪತಿಗಳಾದಂತಹ ಅವರಿಬ್ಬರು ಕೂಡ ಕೃತಕೈಶಿಕರಿಬ್ಬರು ಕೃಷ್ಣನ ಬೆಳಗ್ಗೆ ಬಂದರು. ಅವನಿಗೆ ತಲೆಬಾಗಿಸಿ ನಮಸ್ಕಾರ ಮಾಡಿದ್ರು. ಅದ್ಯಾವಾಂ ಸಫಲಂ ಜನ್ಮ, ಅದ್ಯಾವಾಂ ಸಫಲಂ ಯಶಃ, ಅದ್ಯಾವಾಂ ಪಿತರಸ್ತೃಪ್ತಾಹ, ದೇವೇ ಚಾವಾಂ ಜಹಾಗತೆ. ದೇವದೇವನಾದಂತಹ ನೀನು ನಮ್ಮ ಮನೆಗೆ ಬಂದಿದ್ದಿ, ಹಾಗಾಗಿ ನಮ್ಮ ಜನ್ಮ ಸಫಲ ಆಗಿದೆ, ನಮ್ಮ ಕೀರ್ತಿ, ನಾವು ಮಾಡಿದ ತಪಸ್ಸು ಧರ್ಮಾಚರಣೆ ಎಲ್ಲ ಸಫಲ ಆಗಿದೆ, ನಮ್ಮ ಪಿತೃಗಳು ತೃಪ್ತರಾಗಿದ್ದಾರೆ. ನಾವು ನಮ್ಮ ಸಕಲ ಸಂಪತ್ತನ್ನು ಕೂಡ ನಿನ್ನ ಪಾದತಲದಲ್ಲಿ ಅರ್ಪಣೆ ಮಾಡಿಕೊಂಡಿದ್ದೇವೆ, ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಈಗ ನಮ್ಮ ಈ ರಾಜ್ಯವನ್ನ ನಾವು ನಿನಗೆ ಅರ್ಪಣೆ ಮಾಡ್ತೀವಿ, ನಿನಗೆ ಪಟ್ಟಾಭಿಷೇಕ ಮಾಡ್ತೀವಿ. ಇದನ್ನ ತಡೆಯಲಿಕ್ಕೆ ಜರಾಸಂಧ, ಶಿಶುಪಾಲ ಮೊದಲಾದಂಥವರು ಯಾರಿಗೂ ಕೂಡ ತಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ರಾಜ್ಯಾಭಿಷೇಕದ ಕಥೆಯನ್ನು ಜನರು ನಿತ್ಯವೂ ಕೂಡ ಕೀರ್ತನೆ ಮಾಡ್ತಾರೆ. ಈ ನಮ್ಮ ಅಣ್ಣನಾದಂತಹ ಭೀಷ್ಮ ನಿನಗಾಗಿ ಒಂದು ಪ್ರತ್ಯೇಕವಾದಂತಹ ಅರಮನೆಯನ್ನೇ ಕಟ್ಟಿಸಿದ. ಏತಕ್ಕಾಗಿ ಅಂದ್ರೆ, ಬೇರೆ ರಾಜರು ಉಪಯೋಗ ಮಾಡಿದಂತಹ ಅರಮನೆಗಳಾಗಲಿ, ಸಿಂಹಾಸನವಾಗಲಿ, ಸಾಧಾರಣವಾದಂತಹ ಸಿಂಹಾಸನಗಳು ಮತ್ತು ಅರಮನೆಗಳು ದೇವದೇವನಾದಂತಹ ನಿನಗೆ ಉಚಿತ ಅಲ್ಲ. ಹಾಗಾಗಿ ನಿನಗೆ ಒಂದು ಪ್ರತ್ಯೇಕವಾದಂತಹ ಅರಮನೆಯನ್ನ ಇತ್ಯಾದಿ ವ್ಯವಸ್ಥೆ ಮಾಡಿದ್ದಾನೆ. ಹಾಗಾಗಿ ನೀನು ಅಲ್ಲಿಗೆ ಬಂದು ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಬೇಕು. ನಿನಗೆ ನಾವು ಪಟ್ಟಾಭಿಷೇಕ ಮಾಡೋದ್ರಿಂದ ರಾಜರ ಗುಂಪಿನಲ್ಲಿ ನಿನಗೆ ಯಾವುದೇ ರೀತಿ ಅವಮಾನ ಆಗೋದಿಲ್ಲ. ಅವರ ಆಲೋಚನೆ ಏನಂದ್ರೆ, ಇದು ಜರಾಸಂಧಾರದ ಆಲೋಚನೆ, ನೀನು ರಾಜನಲ್ಲ, ಆದ್ರಿಂದ ನಿನಗೆ ಆಸನವನ್ನು ಕೊಡದೇ ಇರೋ ಮೂಲಕ ನಿನ್ನನ್ನು ಅವಮಾನಿಸಬೇಕು ಅಂತ. ಆದ್ರೆ ನಾವು ನಿನಗೆ ಪಟ್ಟಾಭಿಷೇಕ ಮಾಡ್ತೀವಿ, ನೀನು ಸಿದ್ಧನಾಗು, ಉಳಿದೆಲ್ಲ ರಾಜರು ಇಲ್ಲಿ ಬರುವಂತೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಆ ಕೃತ ಮತ್ತು ಕೈಶಿಕರು ಹೀಗೆ ಹೇಳಿ ರಾಜರಿಂದ ತುಂಬಿದಂತಹ ಸಭಾಮಂದಿರ ಏನಿತ್ತು ಅಲ್ಲಿಗೆ ಆ ಇಂದ್ರನ ಸಂದೇಶವನ್ನ ಕಳಿಸಿಕೊಟ್ರು. ಆ ಕೈಶಿಕ, ಕೃತ ಕೈಶಿಕರಲ್ಲಿ ಒಬ್ಬನಾದಂತಹ ಕೈಶಿಕ ತಾನೇ ರಾಜರ ನಡುವೆ ಹೋಗಿ ಆ ಇಂದ್ರ ದೇವದೂತನ ಕಡೆ ಏನು ಸಂದೇಶವನ್ನು ಕೊಟ್ಟು ಕಳಿಸಿದ್ದ ಅದನ್ನ ರಾಜರ ಮಧ್ಯದಲ್ಲಿ ಓದಿ ಹೇಳಿದ. ಅಲ್ಲಿ ದೇವದೂತ ಯಾರು ಅಂದ್ರೆ, ಚಿತ್ರಾಂಗದ ಅನ್ನೋ ಹೆಸರಿನ ಒಬ್ಬ ಗಂಧರ್ವ. ಅವನು ಇಂದ್ರನ ಸ್ನೇಹಿತ, ಅವನೇ ಇಂದ್ರನ ದೂತನಾಗಿ ಬಂದಿದ್ದ ಅಂತ ಹರಿವಂಶ ಹೇಳೋ ಮಾಹಿತಿ. ಆ ದೂತ ಆ ಸಂದೇಶವನ್ನು ತಂದಾಗ
ಅದು ಬೇರೆ ಹರಿವಂಶದ ಕೆಲವು ಪಾಠಗಳಲ್ಲಿ ಇರೋ ಮಾಹಿತಿ ಅಂತೆ, ಜರಾಸಂಧಾದಿಗಳಿಗೆ ಇಂದ್ರ ಏನು ಆಜ್ಞೆ ಮಾಡಿದ್ನಲ್ಲ, ಆ ಆಜ್ಞೆಯನ್ನ ಕೇವಲ ಮೌಖಿಕವಾಗಿ ರಾಜರಿಗೆ ಹೇಳಲಿಲ್ಲ, ಅದನ್ನೊಂದು ಪತ್ರದಲ್ಲಿ ಲೇಖಬದ್ಧಗೊಳಿಸಿದ್ರು. ಗೊಳಿಸಿ ಆಮೇಲೆ ಆ ಪತ್ರವನ್ನೊಂದು ಚಿನ್ನದ ಹರಿವಾಣದಲ್ಲಿಟ್ಟು ದೂತರ ಮೂಲಕ ಕೃತಕೇಶಿಕರಿಗೆ ಕಳಿಸಿದ ಇಂದ್ರ. ಕೃತ ಅದನ್ನು ರಾಜರ ಮುಂದೆ ಓದಿ ಹೇಳಿದ ಅಂತ ಹರಿವಂಶದ ಮಾತು. ಕೈಶಿಕ ಅದನ್ನು ಓದಿ ಹೇಳಿದ. ಏನ್ ಹೇಳಿದಂದ್ರೆ, ಈ ಅಚ್ಯುತ ಗರುಡನ ಜೊತೆಗೆ ಅತಿಥಿ ರೂಪದಲ್ಲಿ ವಿದರ್ಭ ನಗರಕ್ಕೆ ಬಂದದ್ದು ಗೊತ್ತಿದೆ. ಹಾಗಿರುವಾಗ ಈ ಕೃತರಾಜ ತನ್ನ ಅಖಂಡ ರಾಜ್ಯವನ್ನ ಭಗವನ್ ಮತ್ತು ಸಿಂಹಾಸನವನ್ನು ಅಖಂಡ ರಾಜ್ಯವನ್ನು ಸ್ವೀಕಾರ ಮಾಡಿ ಸಿಂಹಾಸನವನ್ನು ಅಲಂಕಾರ ಮಾಡುವಂತೆ ಕೃಷ್ಣನಿಗೆ ಹೇಳಿದ್ದಾನೆ. ಆ ಕೃತ ರಾಜ ಭಗವಂತನಿಗೆ ತನ್ನ ಸಿಂಹಾಸನವನ್ನ ತನ್ನ ರಾಜ್ಯವನ್ನು ಅರ್ಪಣೆ ಮಾಡಿದಾಗ ಅಲ್ಲಿ ಒಂದು ಆಕಾಶವಾಣಿ ಕೇಳಿ ಬಂತು. ಕೃತರಾಜನೇ, ನೀನು ಕುಳಿತಂತಹ ಸಿಂಹಾಸನವನ್ನ ನಿನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಡ, ನಿನ್ನ ಸಾಮ್ರಾಜ್ಯವನ್ನೇನೋ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೆ, ನಿನ್ನ ಸಕಲ ಸಂಪತ್ತನ್ನು ನೀನು ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡಿದ್ದೆ, ಆದ್ರೆ ಅವನು ಕೂತ್ಕೊಳ್ಳಿಕ್ಕೆ ಮಾತ್ರ ಈಗಾಗಲೇ ನಿನ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಹಳೆಯ ಸಿಂಹಾಸನ, ಬೇರೆಯವರು ಉಪಯೋಗ ಮಾಡಿದಂತಹ ಸಿಂಹಾಸನವನ್ನ ಆ ಕೃಷ್ಣನಿಗೆ ಕೊಡಬೇಡ. ದೇವರಾದ ಒಂದು ಪ್ರತ್ಯೇಕವಾದ ದಿವ್ಯವಾದಂತಹ ಆಸನವನ್ನೇ ಕಳಿಸಿದ್ದಾನೆ. ಇದು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಲ್ಪಟ್ಟದ್ದು. ಈ ಆಸನದ ಮೇಲೆ ಕೃಷ್ಣನನ್ನು ಕೂಡಿಸಿ ಅದರ ಮೇಲೆ ನೀನು ಸಿಂಹಾಸನ ಮಾಡು ಅಂತ ಹೀಗೆ ಪಟ್ಟಾಭಿಷೇಕ ಆಗಿದೆ. 8 ಅಕ್ಷಯ ಕಲಶಗಳನ್ನು ಕೂಡ ಇದರ ಜೊತೆಗೆ ನಾವು ಕಳಿಸ್ತಾ ಇದ್ದೇವೆ ಸ್ವರ್ಗದಿಂದ. ಅಷ್ಟನಿಧಿಗಳು, ಕುಬೇರ ಇವುಗಳನ್ನು ಕಳಿಸಿದ್ದಾನೆ. ಅಷ್ಟನಿಧಿಗಳು, ಪದ್ಮ, ಮಹಾಪದ್ಮ ಮೊದಲಾದಂತಹ ಅಷ್ಟನಿಧಿಗಳು ಅಂದ್ರೆ ದೊಡ್ಡ ಸಂಖ್ಯೆಯ ಸಂಪತ್ತದು. ಆ ಸಂಪತ್ತು ತುಂಬಿದಂತಹ ಈ 8 ಕಲಶಗಳನ್ನು ಕೂಡ ಕಳಿಸ್ತೀವಿ. ಇವು ರಾಜನ ಕೃಷ್ಣನ ಪಟ್ಟಾಭಿಷೇಕಕ್ಕಾಗಿ ಈ ಸಿಂಹಾಸನದೊಂದಿಗೆ ಸ್ವರ್ಗಲೋಕದಿಂದ ಈ ಕುಂಡಿನಪುರಕ್ಕೆ ಇಳಿದು ಬಂದಿವೆ. ಇದು ಇಂದ್ರನ ಸಂದೇಶ ನಮಗೆ ಬಂದಿರುವಂಥದ್ದು. ಲಿಖಿತವಾದಂತಹ ಪತ್ರವೂ ಕೂಡ ಇಲ್ಲಿದೆ, ಆಮೇಲೆ ಅಶರೀರ ವಾಣಿಯೂ ಕೂಡ ಇಲ್ಲಿದೆ. ಹಾಗಾಗಿ ನಾವು ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಕೃತ ಇವರೆಲ್ಲರಿಗೂ ಹೇಳಿದ. ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಕೂಡ ಈ ಪಟ್ಟಾಭಿಷೇಕಕ್ಕೆ ಆಹ್ವಾನ ಮಾಡ್ತಿದ್ದೇನೆ. ಇಂದ್ರ ಸಾಕ್ಷಾತ್ತಾಗಿ ಸಂದೇಶವನ್ನು ಕಳಿಸಿರೋದ್ರಿಂದ ಇದನ್ನು ನಾವು ಉಲ್ಲಂಘನೆ ಮಾಡಿಬಿಟ್ರೆ ಅದರ ಪರಿಣಾಮ ಬಹಳ ಭಯಂಕರವಾಗಿರ್ತದೆ. ಈ ಅದ್ಭುತವಾದಂತಹ ದೃಶ್ಯದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ನಿಮ್ಮ ಪಾಪಗಳನ್ನು ಕಳ್ಕೊಳ್ಬೇಕು. ಆಗ ಈ ಅವನು ಹೇಳಿದಂತ ಈ ಮಾತನ್ನು ಕೇಳಿ ಆ ರಾಜರೆಲ್ಲರೂ ಕೂಡ ತಮ್ಮಲ್ಲಿ ನಾನಾ ಪ್ರಕಾರವಾದ ಸಮಾಲೋಚನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಅದೇ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಅಲ್ಲಿ ಈ ಆಕಾಶವಾಣಿ ಆಯಿತು. 3 ಲೋಕಗಳಿಗೆ ಅಧಿಪತಿಯಾದಂತಹ ಇಂದ್ರ ಸಮಸ್ತ 3 ಲೋಕಗಳ ಹಿತಕ್ಕಾಗಿ ನಿಮಗೆಲ್ಲರಿಗೂ ಈ ತರ ಒಂದು ಆಜ್ಞಾಪನೆ ಮಾಡಿದ್ದಾನೆ. ಕೃಷ್ಣನ ಜೊತೆಗೆ ವೈರ ಭಾವನೆ ಇಟ್ಕೊಂಡು ಆತನ ತಿರಸ್ಕಾರ ಮಾಡೋದು ಸರಿಯಲ್ಲ. ಕೃಷ್ಣನ ಬಗೆಗೆ ನೀವು ಗೌರವವನ್ನು, ಪ್ರೀತಿಯನ್ನು ವ್ಯಕ್ತ ಮಾಡ್ರಿ. ನಿಮ್ಮ ರಾಷ್ಟ್ರದಲ್ಲಿ ನೀವು ಪ್ರೇಮದಿಂದ, ಅನ್ಯೋನ್ಯ ಪ್ರೇಮದಿಂದ ನೀವು ವಾಸ ಮಾಡಬೇಕು. ಇದು ನನ್ನ ಆಜ್ಞೆ. ಮಾನುಷಾಣಾಂ ನೃಪಾದೇವಾಹ ನೃಪಾಣಾಂ ದೇವತಾಹ ಸುರಾಹ. ಮನುಷ್ಯರಿಗೆ ರಾಜರೇ ದೇವತೆಗಳು, ರಾಜರಿಗೆ ದೇವತೆಗಳೇ ದೇವತೆಗಳು. ರಾಜರಿಗಿಂತ ದೇವತೆಗಳು ದೊಡ್ಡವರಾದ್ರಿಂದ ರಾಜರು ದೇವತೆಗಳನ್ನ ಸತ್ಕಾರ ಮಾಡಬೇಕು. ದೇವತೆಗಳಿಗೆ ಇಂದ್ರನೇ ದೊಡ್ಡವನು, ಇಂದ್ರನಿಗೆ ಕೃಷ್ಣನೇ ದೊಡ್ಡವನು. ಇದು ಆ ಶ್ರೇಣೀಕೃತವಾದಂತಹ ವ್ಯವಸ್ಥೆ. ಇವನು ಎಲ್ಲಾ ದೇವತೆಗಳಿಗೂ ದೇವತೆಯಾದವನು ಪ್ರಭುವಾದ ವಿಷ್ಣು. ಜಾತೋಯಂ ಮಾನುಷೇ ಲೋಕೆ ನರರೂಪೇಣ ಕೇಶವ. ಮನುಷ್ಯ ರೂಪದಿಂದ ಇಲ್ಲಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ನೀವು ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ನೋ ಅಭಿಪ್ರಾಯ ನಂದು. ದೇವಲೋಕನ 3 ಲೋಕಗಳಿಗೆ ಅಧಿಪತಿಯಾದಂತಹ ಇಂದ್ರನ ನನ್ನ ಅಭಿಪ್ರಾಯ ಇದು. ಹಾಗಾಗಿ ಇದನ್ನು ನೀವು ಒಪ್ಕೊಳ್ಬೇಕೆಲ್ಲರೂ ಕೂಡ. ನಾವು ದೇವತೆಗಳು ನೇರವಾಗಿ ಭೂಲೋಕಕ್ಕೆ ಬಂದು ಆ ಕೃಷ್ಣನ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳೋದಿಲ್ಲ. ಕಾರಣ ಏನಂದ್ರೆ, ನಚಾಧಿಕಾರೋ ದೇವಾನಾಂ ರಾಜೇಂದ್ರಸ್ಯ ಅಭಿಷೇಚನೆ ತೇನಾಹಂ ನಾಭಿಷಿಂಚಾಮಿ ಸರ್ವಲೋಕ ನಮಸ್ಕೃತಂ. ನಾವು
ದೇವತೆಗಳು ಭೂಲೋಕಕ್ಕೆ ಬಂದು ಯಾವ ವ್ಯಕ್ತಿಗೂ ಕೂಡ ನಮ್ಮ ಕೈಯಾರೆ ನಾವು ರಾಜ್ಯಾಭಿಷೇಕವನ್ನು ಮಾಡೋದಿಲ್ಲ. ಹಾಗಾಗಿ ನಾವು ಸ್ವರ್ಗಲೋಕದಿಂದ ಈ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇಲ್ಲ. ನೀವೇ ಆ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು. ಚಕ್ರವರ್ತಿಯ ಸ್ಥಾನದಲ್ಲಿ ಯಾರಿಗಾದ್ರೂ ಪಟ್ಟಾಭಿಷೇಕ ಮಾಡುವಂತ ಅಧಿಕಾರ ಇದ್ರೆ ಅದು ಭೂಮಂಡಲದಲ್ಲಿರುವಂತಹ ರಾಜರಿಗೆ ಮಾತ್ರ. ಹಾಗಾಗಿ ನೀವೇ ಮಾಡಬೇಕು. ಇದು ಇಂದ್ರನ ಸಂದೇಶ. ನೀವು ಒಂದು ಒಳ್ಳೆ ಅವಕಾಶವನ್ನು ಈಗ ಹೊಂದಿದ್ದೀರಿ. ನಿಮ್ಮಲ್ಲಿರುವಂತಹ ದ್ವೇಷವನ್ನು ಬಿಟ್ಟುಕೊಟ್ಟು ಪ್ರೀತಿಯನ್ನ ಪರಸ್ಪರ ಬೆಳೆಸ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶ. ಇದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ಹೀಗೆ ದೇವದೂತನಾದಂತಹ ಆ ಚಿತ್ರಾಂಗದನ ಕಡೆಯಿಂದ ಆ ಇಂದ್ರನ ಆಜ್ಞೆಯನ್ನು ಕೇಳಿದಾಗ ಅವರೆಲ್ಲರೂ ಕೂಡ ಕೃಷ್ಣನ ಪಟ್ಟಾಭಿಷೇಕಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ರು. ಭೀಷ್ಮಕನು ಕೂಡ ಆ ಕೃಷ್ಣ ಯಾವ ಅರಮನೆಯನ್ನು ತಂಗಿದ್ದನ, ಕೈಶಿಕನ ಅರಮನೆ, ಅಲ್ಲಿಗೆ ಆಗ ಬಂದ. ಇಂದ್ರನ ಆದೇಶದಲ್ಲಿ ಮತ್ತೊಂದು ಅಂಶ ಸೇರ್ಕೊಂಡಿತ್ತು. ಅದನ್ನ ತಾತ್ಪರ್ಯದನ್ನೇ ಸ್ಪಷ್ಟ ಮಾಡ್ತಿದೆ. ನಾನು ಹೇಳಿದಂತೆ ನೀವು ಕೇಳದೇ ಇದ್ರೆ ನಿಮ್ಮ ತಲೆಯಲ್ಲಿ ವಜ್ರಾಯುಧದಿಂದ ಪ್ರಹಾರ ಮಾಡ್ತೇನೆ ಅಂತ ಇಂದ್ರ ಈ ಎಲ್ಲ ರಾಜರಿಗೆ, ಜರಾಸಂಧ ಮೊದಲಾದಂಥ ಎಲ್ಲ ರಾಜರಿಗೂ ಬೆದರಿಕೆ ಹಾಕಿದ್ದ. ಅದನ್ನ ಕೇಳಿ ಅವರಿಗೆ ಬಹಳ ಸಂತಾಪ ಆಯಿತು. ಇಂದ್ರ ಬಹಳ ಸೊಕ್ಕಿಗೆ ಬಂದ ಇತ್ತೀಚೆಗೆ ಅಂತ ಆಲೋಚನೆ ಮಾಡಿದ್ರು. ಹಿಂದೆ ಆ ಇಂದ್ರ ನಮ್ಮನ್ನೆಲ್ಲರನ್ನು ನೋಡಿದ್ರೆ ಹೆದರ್ತಿದ್ದ. ಜರಾಸಂಧನ ನೋಡಿದ್ರೆ ಹೆದರ್ತಿದ್ದ, ಶಿಶುಪಾಲನ್ನು ನೋಡಿದ್ರೆ ಹೆದರ್ತಿದ್ದ, ಉಳಿದೆಲ್ಲ ರಾಜರನ್ನು ಪ್ರತ್ಯೇಕವಾಗಿ ನೋಡಿಯೋ ಹೆದರ್ತಿದ್ದ, ನಮ್ಮ ಒಬ್ಬೊಬ್ಬರಿಗೂ ಹೆದರ್ತಿದ್ದ. ಇವತ್ತು ಅವನು ನಾವೆಲ್ಲರೂ ಒಟ್ಟಾಗಿದ್ರು ಕೂಡ ನಮ್ಮನ್ನ ಅವನೇ ಭಯ ಪಡಿಸ್ತಿದ್ದಾನೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಕೃಷ್ಣ ಈ ಭೂಲೋಕದಲ್ಲಿ ಅವತಾರ ಮಾಡಿರೋದು. ಅವನ ಬೆಂಬಲದಿಂದಾಗಿ ಅವನು ಇವತ್ತು ನಮ್ಮನ್ನೇ ಹೆದರಿಸುವಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಈ ಇಂದ್ರ ಅದೃಶ್ಯನಾಗಿ ಸ್ವರ್ಗಲೋಕದಲ್ಲಿ ನಿಂತು ನಮ್ಮ ಮೇಲೆ ಒಂದು ವೇಳೆ ವಜ್ರಾಯುಧ ಪ್ರಯೋಗ ಮಾಡಿದ್ರೆ ಮುಂದೇನಾಗಬಹುದು ಅಂತ ಆಲೋಚನೆ ಮಾಡಿದ್ರು. ನಾವು ಸಾಯದೇ ಇರಬಹುದು. ಯಾಕಂದ್ರೆ ಜರಾಸಂಧ ಮೊದಲಾದವರಿಗೆ ಬ್ರಹ್ಮನ ಮತ್ತು ಶಿವನ ವರ ಇತ್ತು. ಶಿಶುಪಾಲನು ಕೂಡ ಬಲಿಷ್ಠನಾಗಿದ್ದ. ಅದರಿಂದ ನಾವ್ಯಾರು ಸಾಯದೇ ಇರಬಹುದು. ಆದ್ರೆ ಸಾಯದೇ ಇದ್ದು ಅದು ಪರಿಣಾಮ ಮಾತ್ರ ಭಯಂಕರ ಆಗಬಹುದು. ಏನಂದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲಿ ಹೂತು ಆಗಬಹುದು. ಅದು ಇಂದ್ರನ ವಜ್ರಾಯುಧದ ಪ್ರಭಾವದಿಂದ ಆ ಥರ ಆಗಬಹುದು. ಅದನ್ನ ಅವ್ರು ನೆನಪು ಮಾಡ್ಕೊಂಡ್ರು. ಹಿಂದೆ ಈ ಒಬ್ಬ ರಾಕ್ಷಸನಿಗೆ, ಕಬಂಧ ಅನ್ನುವಂಥ ಒಬ್ಬ ರಾಕ್ಷಸನಿಗೆ ಆ ಥರ ಆಗಿತ್ತು ಅಂತ ಅದನ್ನ ನೆನಪು ಮಾಡ್ಕೊಂಡ್ರು. ಅವನು ಸ್ವರ್ಗದಲ್ಲಿದ್ದಾಗ ಅವನನ್ನು ನಾವು ಹೆದರಿಸಲಿಕ್ಕೆ ಶಕ್ತರಾಗಿದ್ವಿ. ಈಗ ಆ ಇಂದ್ರ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅವನನ್ನು ಎದುರಿಸಲಿಕ್ಕೆ ಹೋದ್ರೆ ಕೃಷ್ಣ ಬಂದು ಬಿಡ್ತಾನೆ. ಕೃಷ್ಣನಿಗೆ ತೊಂದರೆ ಆದ್ರೆ ಇಂದ್ರನಿಗೆ ತೊಂದರೆ ಆದ್ರೆ ಕೃಷ್ಣ. ಹೀಗೆ ಪರಸ್ಪರ ಸಹಾಯದಿಂದ ಅವರು ನಮ್ಮನ್ನ ಹೆದರಿಸ್ತಾ ಇದ್ದಾರೆ. ಹಾಗಾಗಿ ಇಂದ್ರನ ವಜ್ರಾಯುಧದ ಪ್ರಹಾರವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತಿದ್ರೆ ಅವನಿಗೆ ನಾವು ಪಟ್ಟಾಭಿಷೇಕ ಮಾಡೋಣ. ಪಟ್ಟಾಭಿಷೇಕ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ಳೋಣ. ಧನು ಅಂತ ಒಬ್ಬ ರಾಕ್ಷಸ ಇದ್ದ ಹಿಂದೆ. ಆ ಧನು ಅನ್ನುವ ರಾಕ್ಷಸ ಮರಣರಹಿತ ಆಗಿದ್ದ. ಆದ್ರೆ ದೇವೇಂದ್ರನ ವಜ್ರಾಯುಧ ಪ್ರಹಾರ ಆತನಿಗೆ ಆದಾಗ ಅವನ ಮುಖ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತು, ಹೂತೋಗ್ಬಿಡ್ತು. ಹಾಗೆ ನಮ್ಮ ಪರಿಸ್ಥಿತಿನೂ ಬರ್ಬೋದು. ನಾವು ಸಾಯದೇ ಇರಬಹುದು, ಜರಾಸಂಧ ಮೊದಲಾದವರು. ಆದ್ರೆ ನಮ್ಮ ಶರೀರ ವಿಕೃತ ಆಗ್ಲಿಕ್ಕೆ ನಮ್ಮ ಗತಿ ಏನು? ಹಾಗಾಗಿ ಈ ತರ ಆಲೋಚನೆ ಮಾಡಿ ಅವರೆಲ್ಲರೂ ಕೂಡ ಈ ರಾಜ್ಯಾಭಿಷೇಕಕ್ಕಾಗಿ ತೆರಳುವಂತಹ ಆಲೋಚನೆ ಮಾಡಿದರು. ದೇವದುಂದುಭಿಗಳು ಆ ರಾಜ್ಯಾಭಿಷೇಕ ಸಂದರ್ಭದಲ್ಲಿ ತಾವಾಗಿ ಮೊಳಗಲಿಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು 5 ಪಂಚಯೋನಿ ಜನಿತವಾದಂತಹ ಸುಗಂಧ ಚೂರ್ಣಗಳನ್ನ ಆ ಪಟ್ಟಾಭಿಷೇಕದಲ್ಲಿ ಉಪಯೋಗ ಮಾಡಿದ್ರು ಅಂತಿದೆ. ಮರಗಳ ಬೇರು, ತೊಗಟೆ, ಎಲೆ, ಹೂವು ಮತ್ತು ಹಣ್ಣುಗಳು, ಇವುಗಳನ್ನ ಪಂಚಯೋನಿ ಅಂತ ಕರೀತಾರೆ. ಇವುಗಳಿಂದ ತಯಾರು ಮಾಡಿದಂತಹ ಚೂರ್ಣಗಳನ್ನ ಆ ಪಟ್ಟಾಭಿಷೇಕದಲ್ಲಿ ಉಪಯೋಗ ಮಾಡಿದ್ರು. ಇದನ್ನ ಪಂಚಯೋನಿ ಅಂತ ಅನ್ಕೊಳ್ಬಹುದು. ಅಥವಾ ಮಂದಾರ, ಪಾರಿಜಾತ, ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ ಅಂತ 5 ದೇವ ವೃಕ್ಷಗಳು. ಈ ವೃಕ್ಷಗಳಿಂದ ತಯಾರು ಮಾಡಿದಂತಹ ಚೂರ್ಣವನ್ನು ಆ ಪಟ್ಟಾಭಿಷೇಕದಲ್ಲಿ ಉಪಯೋಗ ಮಾಡಿದರು. ಹೀಗೆ ಇವೆರಡರ ಪೈಕಿ ಒಂದನ್ನ ಪಂಚಯೋನಿ ಜನಿತವಾದಂತಹ ಚೂರ್ಣ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಕೃಷ್ಣನಿಗೆ ಆ ಪಟ್ಟಾಭಿಷೇಕವನ್ನ ಅವರೆಲ್ಲರೂ ಕೂಡ ಮಾಡಿದರು. ಕೃತ, ಕೈಶಿಕ ಮೊದಲಾದವರು ಕೂಡ ವಿವಿಧ ರೀತಿಯಾದಂತಹ ಆಭರಣ ಇತ್ಯಾದಿಗಳನ್ನು ಕೊಟ್ಟು, ವಿವಿಧ ರೀತಿಯಾದಂತಹ ಕಾಣಿಕೆಗಳನ್ನು ಕೊಟ್ಟು ಕೃಷ್ಣನಿಗೆ ಸತ್ಕಾರ ಮಾಡಿದರು. ಮಹಾಪರಾಕ್ರಮಿಯಾದಂತಹ ಗರುಡ ಮನುಷ್ಯ ರೂಪವನ್ನು ತಾಳಿ ಆ ಕೃಷ್ಣನ ಪಕ್ಕದಲ್ಲಿ ಉಪಸ್ಥಿತನಾಗಿದ್ದ. ಯಾವತ್ತೂ ಕೂಡ ಅವನ ಶರೀರ ಪಕ್ಷಿಯ ಶರೀರ. ಕೃಷ್ಣನನ್ನ ಹೊತ್ಕೊಂಡು ಹೋಗುವಾಗ, ವಿಷ್ಣುವನ್ನು ಹೊತ್ಕೊಂಡು ಹೋಗುವಾಗ ಕೆಲವೊಂದ್ಸರಿ ಪಕ್ಷಿಯ ಮುಖ ಮನುಷ್ಯನ ಶರೀರ. ಈಗ ಸಂಪೂರ್ಣವಾಗಿ ಮನುಷ್ಯನ ಶರೀರ ರೂಪದಲ್ಲೇ ಅವನು ಆ ಪಟ್ಟಾಭಿಷೇಕದ ಸಮಯದಲ್ಲಿ ಉಪಸ್ಥಿತನಾಗಿದ್ದ ಅಂತ ಇದೆ. ಇಂಥದೇ ಘಟನೆ ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗುವಾಗ ಕೂಡ
ಎಲ್ಲ ಕಪಿಗಳು ಸುಗ್ರೀವ, ವಾಲಿ, ಹನುಮಂತ ಮೊದಲಾದಂತಹ ಎಲ್ಲ, ವಾಲಿ ಅಲ್ಲ, ಸುಗ್ರೀವ, ಅಂಗದ, ಹನುಮಂತ ಮೊದಲಾದಂತಹ ಎಲ್ಲ ಕಪಿಗಳು ಕೂಡ ರಾಮನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಮನುಷ್ಯ ರೂಪದಿಂದ ಉಪಸ್ಥಿತರಿದ್ರು, ಸುಂದರವಾದಂತಹ ಆಕಾರದಿಂದ ಉಪಸ್ಥಿತರಿದ್ರು ಅಂತ ರಾಮಾಯಣದ ಪೂರ್ವಾಂಶ. ಅದರಂತೆ ಈ ಕೃಷ್ಣನ ಪಟ್ಟಾಭಿಷೇಕ ಸಮಯದಲ್ಲೂ ಕೂಡ ಆಯಿತು. ಆಮೇಲೆ ಕೃತ ಕೈಶಿಕರಿಬ್ಬರು ಕೃಷ್ಣನ ಅನುಮತಿಯನ್ನು ಪಡ್ಕೊಂಡು ಅವನ ಎಡಪಾರ್ಶ್ವದಲ್ಲಿದ್ದಂಥ 2 ಆಸನಗಳ ಮೇಲೆ ಕೂತ್ಕೊಂಡ್ರು. ಅಂಧಕರು, ಸಾತ್ಯಕಿ ಮೊದಲಾದವರು ಕೂಡ ಅಲ್ಲಿ ಸುಖವಾಗಿ ಕೂತ್ಕೊಂಡ್ರು. ಆಗ ಕೈಶಿಕ ಹೇಳಿದ, ಈ ಎಲ್ಲ ರಾಜರು ಅಜ್ಞಾನದಿಂದಾಗಿ ನಿನ್ನನ್ನು ಕೇವಲ ಮನುಷ್ಯ ಅಂತ ಭಾವಿಸಿದ್ರು, ನಿನಗೆ ಅಪರಾಧ ಮಾಡ್ತಾರೆ, ಈ ಅಪರಾಧವನ್ನು ನೀನು ಕ್ಷಮಿಸಬೇಕು. ಆಗ ಕೃಷ್ಣ ಹೇಳಿದ, ನಾನು ಯಾರ ಮೇಲೂ ಕೂಡ ಒಂದು ದಿವಸವಾದ್ರೂ, ಒಂದು ಕ್ಷಣವಾದ್ರೂ ನಾನು ಯಾರ ಮೇಲೂ ದ್ವೇಷ ಭಾವನೆಯನ್ನ ಇಟ್ಕೊಳ್ಳೋನಲ್ಲ. ಅದರಲ್ಲೂ ಇವರೆಲ್ಲರೂ ಕ್ಷತ್ರಿಯರು, ಪಟ್ಟಾಭಿಷೇಕ ಮಾಡಿಸಿಕೊಂಡಂತ ಮೂರ್ಧಾಭಿಷಿಕ್ತರಾದಂತಹ ರಾಜರು, ಇವ್ರ ಬಗ್ಗೆ ನಾನು ಯಾಕೆ ದ್ವೇಷ ಇಟ್ಕೊಳ್ಬೇಕು? ಯಾವುದು ಆಗಿದೆಯೋ ಅದು ಆಗಿ ಹೋಗಿದೆ, ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಮೇಲೆ ದ್ವೇಷವನ್ನು ಮುಂದುವರಿಸೋದಿಲ್ಲ. ಹೀಗೆ ಕೃಷ್ಣ ರಾಜರಿಗೆಲ್ಲ ಆಶ್ವಾಸನೆ ಕೊಟ್ಟು ಕೈಶಿಕನ ಮುಖವನ್ನು ನೋಡಿ ವಿರಮಿಸಿದ ಅನ್ನುವಲ್ಲಿಗೆ 50ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಉಳಿದೆಲ್ಲ ರಾಜರಿದ್ರು, ಜರಾಸಂಧ, ಶಿಶುಪಾಲ ಮೊದಲಾದಂಥವ್ರು ಮಾತ್ರ ಪ್ರಮುಖರಾದವರು ಅಲ್ಲಿಗೆ ಹೋಗಿರ್ಲಿಲ್ಲ ಅಂತ ಹರಿವಂಶ ಮತ್ತು ತಾತ್ಪರ್ಯ ಹೇಳುವ ಸಂಗತಿ. ಯಾಕೆಂದ್ರೆ ಹರಿವಂಶದಲ್ಲಿರುವಂತೆ ರಾಜರು ತಂಗಿದ್ದಂತಹ ಒಂದು ಸಭಾಮಂದಿರ ಏನಿತ್ತಲ್ಲ, ಅಲ್ಲಿದ್ದವರು ಎಲ್ಲರೂ ಕೂಡ ಪಟ್ಟಾಭಿಷೇಕಕ್ಕೆ ಹೋಗಿಬಿಟ್ರೆ ಆ ಸಭಾಮಂದಿರ ಬರಿದಾಗಿಬಿಟ್ಟಿತ್ತು. ಹಾಗಾಗಿ ಸಭಾಮಂದಿರ ಶೂನ್ಯ ಆಗೋದು ಬೇಡ, ನೀವು ಒಂದು 3-4 ದಿನ ಅಲ್ಲಿರಿ. ಜರಾಸಂಧ, ಶಿಶುಪಾಲ ಮೊದಲಾದಂಥವ್ರು, ಶಿಶುಪಾಲ ದಂತವಕ್ತ ಇತ್ಯಾದಿಗಳು, ಉಳಿದವರೆಲ್ಲರೂ ಕೃಷ್ಣನ ಪಟ್ಟಾಭಿಷೇಕಕ್ಕೆ ತೆರಳಿ ನಮ್ಮ ಪರವಾಗಿ ಅಂತ ಅವರು ಆಲೋಚನೆ ಮಾಡಿದ್ರು ಅಂತಿದೆ. ವಾಸ್ತವಿಕವಾಗಿ ರಂಗಮಂದಿರ ಶೂನ್ಯ ಆಗ್ತದೆ ಅಂತ ಅಲ್ಲಿ ಅವರಿಗೆ ಭಯ ಇರಲಿಲ್ಲ. ಅವರ ಆಲೋಚನೆ ಏನು? ಅವರಿಗೂ ಕೂಡ ಒಂದು ಆಲೋಚನೆ ಇತ್ತು, ಜರಾಸಂಧಾದಿಗಳಿಗೆ, ಮತ್ತು ಇಂದ್ರನಿಗೂ ಕೂಡ ಆಲೋಚನೆ ಇತ್ತು. ಇಂದ್ರನು ತನ್ನ ಆಲೋಚನೆಯನ್ನು ಅವ್ರಿಗೆ ತಿಳಿಸಿದ್ದ, ಜರಾಸಂಧಾದಿಗಳು ಹೋಗೋದು ಬೇಡ, ಅವ್ರು ಅಲ್ಲೇ ಇರಲಿ. ಜರಾಸಂಧ, ಶಿಶುಪಾಲ ದಂತವಕ್ತಾದಿಗಳು ಪಟ್ಟಾಭಿಷೇಕಕ್ಕೆ ಹೋಗೋದು ಬೇಡ, ಉಳಿದವರು ಮಾತ್ರ ಹೋಗ್ಲಿ. ಯಾಕೆಂದ್ರೆ ಈ ಜರಾಸಂಧಾದಿಗಳು, ಜರಾಸಂಧ, ಶಿಶುಪಾಲ ದಂತವಕ್ತರು ತಾವು ಕೂಡ ಪಟ್ಟಾಭಿಷೇಕಕ್ಕೆ ಹೋಗಿಬಿಟ್ರೆ ಅವರ ಮಾನ ಮರ್ಯಾದೆ ಇದ್ದಂತ ಅಲ್ಪ ಸ್ವಲ್ಪ ಮರ್ಯಾದೆ, ಸ್ಥಾನಮಾನಗಳೆಲ್ಲವೂ ಕೂಡ ಕೃಷ್ಣನ ಎದುರಿಗೆ ಭ್ರಷ್ಟವಾಗಿ ಹೋಗ್ತವೆ. ಆಗ ಅವ್ರಿಗಿರುವಂತ ಸಂಪೂರ್ಣ ಬೆಲೆ ಹೋಗಿ ಯಾರೊಬ್ಬ ದುಷ್ಟರಾಜನೂ ಕೂಡ ಭವಿಷ್ಯದಲ್ಲಿ ಅವರನ್ನ ಗೌರವಿಸಲಿಕ್ಕಿಲ್ಲ. ಜರಾಸಂಧಾದಿಗಳನ್ನು ಗೌರವಿಸುವುದನ್ನು ಬಿಟ್ಟು ಬಿಡ್ತಾರೆ. ಜರಾಸಂಧಾದಿಗಳನ್ನು ಗೌರವಿಸದೇ ಇದ್ರೆ ಅವರನ್ನ, ಆ ಜರಾಸಂಧಾದಿಗಳ ದುಷ್ಟರ ಪಕ್ಷ ಏನಿದೆ ಅದು ಬೆಳೆಯೋದಿಲ್ಲ. ದೇವತೆಗಳ ಅಭಿಪ್ರಾಯ ಏನಂದ್ರೆ ದುಷ್ಟರ ಪಕ್ಷ ಮತ್ತಷ್ಟು ಬೆಳಿಬೇಕು, ಅದು ಹಿಗ್ಗಬೇಕು. ದುಷ್ಟರ ಪಕ್ಷ ಬೆಳೆದು ಅದು ಹಿಗ್ಗಿ ಆ ದುಷ್ಟರೆಲ್ಲರೂ ಕೃಷ್ಣನ ಬಳಿಗೆ ಬಂದು ಅವರು ಸಾಯಬೇಕು ನಿಧಾನವಾಗಿ. ಜರಾಸಂಧ ಕೃಷ್ಣನ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಂಡ ಅಂತಂದ್ರೆ ಅವನ ಬೆಲೆ ಇದ್ದು ಅಲ್ಪ ಸ್ವಲ್ಪ ಬೆಲೆಯೂ ಹೋಯಿತು. ಹೋದ್ರೆ ಅವನನ್ನು ಅನುಸರಿಸುವಂತಹ ದುಷ್ಟರು ಕಡಿಮೆ ಆಗ್ತಾರೆ. ದುಷ್ಟರು ಕಡಿಮೆ ಆದ್ರೆ ಅವರು ಸತ್ತು ಅವರ ಭೂಭಾರ ಹರಣ ಆಗೋದಕ್ಕೂ ಕೂಡ ತೊಂದರೆ ಬಂದಂತಾಗ್ತದೆ. ಹಾಗಾಗಿ ಅವ್ರು ಹೋಗೋದು ಬೇಡ, ಅವರು ತಾವಿದ್ದಲ್ಲೇ ಇರಲಿ ಅಂತ ಆಲೋಚನೆ ಮಾಡಿದ. ಜರಾಸಂಧಾದಿಗಳ ನಾಯಕತ್ವದಲ್ಲಿ ದುಷ್ಟರಾದರು ಕೃಷ್ಣನ ವಿರೋಧ ಮಾಡಿ ಅವರು ಸಾಯಬೇಕು. ಹಾಗಾಗಿ ಭೂಭಾರ ಪರಿಹಾರ ಆಗಬೇಕು. ಜರಾಸಂಧಾದಿಗಳೇ ಕೃಷ್ಣನ ಪಟ್ಟಾಭಿಷೇಕಕ್ಕೆ ಹೋಗಿ ಅವಮಾನಿತರಾಗಿಬಿಟ್ರೆ ಆ ಎಲ್ಲ ಉಳಿದ ರಾಜರ ದೃಷ್ಟಿಯಲ್ಲಿ ಇವರು ಕಡಿಮೆಯವರಾಗ್ತಾರಾದ್ರಿಂದ ಅವರನ್ನ ಮುಂದೆ ಭವಿಷ್ಯತ್ತಿನಲ್ಲಿ ಯಾರು ಅನುಸರಿಸುವವರು ಇಲ್ಲ ಅಂತ ಆಗ್ತಾರೆ. ಅವರು ಕೂಡ ಜರಾಸಂಧರೇನು ಕೃಷ್ಣನಿಗೆ ಶರಣಾಗತನಾಗಿಬಿಟ್ಟಾಗ ನಾವೆಲ್ಲರೂ ಕೂಡ ಕೃಷ್ಣನಿಗೆ ಶರಣಾಗತರಾಗಿಬಿಡೋಣ ಅಂತ ಹೀಗೆ ಆಲೋಚನೆ ಮಾಡ್ತಾರೆ. ಕೃಷ್ಣನಿಗೆ ಶರಣಾಗತರಾಗಿಬಿಡ್ತಾರೆ. ದೇವತೆಗಳ ಉದ್ದೇಶವಾದಂತಹ ಭೂಭಾರ ಹರಣದ ಕಾರ್ಯಕ್ಕೆ ಸ್ಥಿತಿ ಬಂದಿತ್ತು. ಹಾಗಾಗಿ ಜರಾಸಂಧ, ರುಕ್ಮಿ, ಸಾಲ್ವ, ಶಿಶುಪಾಲ ಇವಿಷ್ಟು ಜನ ಅಲ್ಲಿಗೆ ಹೋಗೋದು ಬೇಡ ಅಂತ ಇಂದ್ರ ಈ ಒಂದು ಸಂದೇಶವನ್ನು ಕಳಿಸಿದ. ಜರಾಸಂಧ ಸುನೀತಶ್ಚ ರುಕ್ಮಿ ಚೈವ ಮಹಾರಥಃ. ಜರಾಸಂಧ, ಶಿಶುಪಾಲ, ರುಕ್ಮಿ ಮತ್ತು ಸಾಲ್ವ ಇವಿಷ್ಟು ಜನ, ಈ 4 ಜನ ಅಲ್ಲಿಗೆ ಹೋಗೋದು ಬೇಡ. ಇದು ಹರಿವಂಶದ ಮಾತು. ಗರುಡರನ್ನು ಮತ್ತು ಕಥಕೈಶಿಕರನ್ನ ಕೈ ಹಿಡಿದು ಕೃಷ್ಣನೇ ಆಸನದ ಮೇಲೆ ಕೂಡಿಸ್ಕೊಂಡ ಅಂತ ತಾತ್ಪರ್ಯ ನಿರ್ಣಯ ಹೇಳುವಂತ ಮಾತು. ವೈನತೀಯಷ್ಟ ಬಲವಾನ್ ಕಾಮರೂಪಿ ನರಾಕೃತಿ. ಕಾಮರೂಪಿ, ಅವನಿಗೆ ಯಾವಾಗ ಬೇಕಾದ್ರೂ ಯಾವ ರೂಪವನ್ನು ತಗೊಳ್ಳುವ ಶಕ್ತಿ ಇತ್ತು ಗರುಡನಿಗೆ. ಬೇಕಾದಾಗ ಸಂಪೂರ್ಣವಾಗಿ ಪಕ್ಷಿಯ ಶರೀರ, ಮತ್ತೆ ಬೇಕಾದಾಗ ಪಕ್ಷಿಯ ಮುಖ, ಮನುಷ್ಯನ ಶರೀರ. ಈಗ ಸಂಪೂರ್ಣವಾಗಿ ಮನುಷ್ಯನ ಶರೀರ, ಒಂದು ಮಾನವ ರೂಪದಲ್ಲಿ ಅವನು ಇದ್ದ. ಮುಂದೆ 51ನೇ ಅಧ್ಯಾಯದಲ್ಲಿ
ನಾವು ಕೃಷ್ಣ ಮತ್ತು ಭೀಷ್ಮಕರ ಸಂವಾದವನ್ನು ನೋಡ್ತೀವಿ. ಆಗ ಭೀಷ್ಮಕ ಎದ್ದು ನಿಂತ. ಬಾಲಬುದ್ಧಿಯವನಾದಂತಹ ಮೂರ್ಖನಾದಂತಹ ನನ್ನ ಮಗ ರುಕ್ಮಿ ತನ್ನ ತಂಗಿಯಾದಂತಹ ರುಕ್ಮಿಣಿಯನ್ನ ಈ ಎಲ್ಲ ರಾಜರ ಎದುರಿಗೆ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಆದ್ರೆ ಅದು ನನಗೆ ಸಮ್ಮತವಾದ ವಿಚಾರ ಅಲ್ಲ ಅಂತ ತಾನು ಕೃಷ್ಣನ ಮುಂದೆ ತನ್ನ ನಿರಪರಾಧಿತ್ವವನ್ನು ತೋಡ್ಕೊಂಡ ಅವನು. ನನ್ನ ಅಭಿಪ್ರಾಯ ಏನು, ನನಗಿರೋಳು ಒಬ್ಬಳೆ ಮಗಳು, ಅವಳು ತನಗೆ ಅನುರೂಪನಾದಂತಹ ಒಬ್ಬ ವರನನ್ನು ತಾನೇ ಸ್ವೀಕಾರ ಮಾಡಲಿ, ಇದು ನನ್ನ ಅಭಿಪ್ರಾಯ. ಯಾರೂ ಕೂಡ ಬಲಾತ್ಕಾರದಿಂದ ಸ್ವಯಂವರ ರೂಪದಿಂದ ಯಾವ ವರನನ್ನು ಅವಳ ಮೇಲೆ ಬಲಾತ್ಕಾರವಾಗಿ ಹೇರುವುದು ನನಗಿಷ್ಟ ಇಲ್ಲ. ಆದ್ರೆ ನನ್ನ ಮಗ ಮಾತ್ರ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಹಾಗಾಗಿ ನೀನು ನನ್ನನ್ನು ಕ್ಷಮಿಸಬೇಕು. ಕೃಷ್ಣ ಹೇಳಿದ, ನಿನ್ನ ಮಗ ಮೊದಲಿಂದಲೂ ಉದ್ಧಟನೆ, ಎಲ್ಲ ರಾಜರಿಗೂ ತನ್ನ ಧೂರ್ತತನವನ್ನು ತೋರಿಸುವಂತವನವನು. ನಿನ್ನ ಮಗ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ನನ್ನ ಸಮ್ಮತಿ ಇಲ್ಲದೆ ಅಂತ ನೀನು ಹೇಳ್ತಿದೆಯಲ್ಲ, ನಿನ್ನ ಮಾತನ್ನು ನಾವು ಎಷ್ಟು ನಂಬಬಹುದು? ಕೃಷ್ಣ ಕೇಳಿದರು ಈ ಭೀಷ್ಮಕರನ್ನ. ಯಾಕೆಂದ್ರೆ ನೀನು ಮಹಾರಾಜ, ಅವನು ರಾಜಕುಮಾರ. ಮಹಾರಾಜನಂತ ನಿನ್ನ ಸಮ್ಮತಿ ಇಲ್ಲದೆ ನಿನ್ನ ಮಗಳನ್ನ ಅವನು ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ತಾನೆ ಅಂದ್ರೆ ಇದರ ಬಗ್ಗೆ ನನಗೆ ಬಹಳಷ್ಟು ಸಂಶಯ ಅನಿಸ್ತದೆ. ಈ ಎಲ್ಲ ರಾಜರ ಆಗಮನದಿಂದಾಗಿ ಇಷ್ಟೆಲ್ಲ ಗದ್ದಲ ಇದೆ. ಎಲ್ಲರಿಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಸಂಗತಿಗಳು ಎಲ್ಲರಿಗೂ ತಿಳಿಯುವಂಥದ್ದಿದೆ. ಹಾಗಿರುವಾಗ ನಿನ್ನ ಸಮ್ಮತಿ ಇಲ್ಲದೆ ನಿನ್ನ ಮಗ ಇಂಥ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ನಾವು ನಂಬೋದು ಹೇಗೆ? ಬಹುಶಃ ನಿನ್ನ ಸಮ್ಮತಿ ಅದಕ್ಕೆ ಇದ್ದಿರಬೇಕು. ಆದ್ರಿಂದಲೇ ನೀನು ನನ್ನ ಹತ್ರ ಬಂದು ನನಗೆ ಸತ್ಕಾರ ಮಾಡಲಿಲ್ಲ. ಪಾತ್ರೇಭ್ಯೋ ದೀಯತಾಂ ಕನ್ಯಾಂ ಮಾಮಪಾಸ್ಯ ನರೇಶ್ವರ ಮಮಾಗಮನ ದೋಷೇನ ಕಥಂ ಕನ್ಯಾನ್ ಭಾಸ್ಯತೆ. ತೊಂದರೆ ಇಲ್ಲ, ನೀನು ನನಗೆ ಸತ್ಕಾರ ಮಾಡದೇ ಇದ್ರೆ ನನಗೇನು ಅವಮಾನ ಆಗಲಿಲ್ಲ. ಮತ್ತು ನೀನು ನಿನ್ನ ಮಗ ರುಕ್ಮಿ ಇಬ್ರು ಸೇರಿ ಆ ಕನ್ಯೆಯನ್ನ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ತೊಂದರೆ ಇಲ್ಲ. ಪಾತ್ರೇಭ್ಯೋ ದೀಯತಾಂ, ಯಾರು ಸತ್ಪಾತ್ರರು ನಮ್ಗಿಂತ ಹೆಚ್ಚಿನ ಸತ್ಪಾತ್ರರು ಸಿಕ್ಕರೆ ಅವರಿಗೆ ಮದುವೆ ಮಾಡಿಕೊಡು, ನನ್ನನ್ನೇ ಯಾಕಾಯ್ತಿ. ಮಮಾಗಮನ ದೋಷೇನ, ನಾನು ಇಲ್ಲಿ ಬಂದಿದ್ದೇನೆ ಅಂತ ನೀವು ಹೆದರಿ ನನ್ನ ಸಮೀಪಕ್ಕೆ ಬಂದು ನಿನ್ನ ತಪ್ಪನ್ನು ಯಾಕೆ ತೋಡ್ಕೊಳ್ತಾ ಇದ್ದಿ? ನೀನು ನಿನ್ನ ಮಗ ಇದ್ದು ಸೇರಿ ಬೇರೆ ಸತ್ಪಾತ್ರನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿಕೊಡಿ. ಯಾಕೆಂದ್ರೆ ನಾನು ಇಲ್ಲಿ ಬಂದು ಆ ರುಕ್ಮಿಣಿಯ ವಿವಾಹಕ್ಕೆ ಭಂಗ ತರುವಂತ ಆಗಬಾರದು. ಯಾಕಂದ್ರೆ ಶಾಸ್ತ್ರ ಹೇಳುವ ಮಾತೇನೆಂದ್ರೆ ಕನ್ಯಾವಿಘ್ನಂಚ ಕುರ್ವಾಣಃ ನರಕೇ ಪರಿಪಚ್ಯತೆ. ಯಾವುದೇ ಕನ್ಯೆಯ ವಿವಾಹಕ್ಕೆ ಮದುವೆ ವಿಘ್ನ ಮಾಡುವಂತವನು ನರಕದ ಅಗ್ನಿಯಲ್ಲಿ ಬೇಯಿಸಲ್ಪಡ್ತಾನೆ ಅಂತ ಶಾಸ್ತ್ರದ ಮಾತು. ಇಂಥವ್ರು ಸತ್ಕಾರ್ಯಕ್ಕೆ ವಿಘ್ನ ಮಾಡುವಂಥವ್ರು, ಯಾವುದೇ ಸತ್ಕಾರ್ಯಕ್ಕೆ ವಿಘ್ನ ಮಾಡುವಂಥವ್ರು ಯಾವ ಕಾಲದಲ್ಲೂ ಬಹಳಷ್ಟು ಜನ ಇದ್ದೇ ಇರ್ತಾರೆ. ಅದರಲ್ಲೂ ಮದುವೆ ಅನ್ನುವಂಥ ಸತ್ಕಾರ್ಯಕ್ಕೆ ವಿಘ್ನ ಮಾಡುವಂಥವ್ರು, ಅದರ ಮೂಲಕ ವಿಚಿತ್ರವಾದಂಥ ಆನಂದವನ್ನು ಪಡೆಯೋರು ಎಲ್ಲ ಕಾಲದಲ್ಲೂ ಇರ್ತಾರೆ. ನೀವೆಲ್ಲ ನೋಡಿರ್ಬೇಕು ಅದನ್ನು. ಹಾಗಾಗಿ ನಾನ್ಯಾಕೆ ವಿಘ್ನ ಮಾಡಲಿ ನಿನ್ನ ಮಗಳ ಮದುವೆಗೆ? ಯಾರ್ಯಾರು ಕೊಟ್ಟು ಮದುವೆ ಮಾಡು. ಈ ಕಾರಣದಿಂದ ನೀನು ರಂಗಮಂತ್ರಕ್ಕೆ ಬರಲಿಲ್ಲ, ನನಗೆ ಸತ್ಕಾರವನ್ನೂ ಮಾಡಲಿಲ್ಲ. ಹಾಗಾಗಿ ನಿನಗೆ ನನ್ನ ಬಗ್ಗೆ ಸದ್ಭಾವನೆ ಇಲ್ಲ ಅಂತ ಅನ್ನೋದನ್ನು ನಾನು ಗಮನಿಸಿ ನಿನ್ನ ಅರಮನೆಗೆ ನಾನೂ ಬರಲಿಲ್ಲ. ವಿದರ್ಭ ನಗರದ ಹೊರಭಾಗದಲ್ಲಿ ನಾನು ಉಳ್ಕೊಂಡೆ. ತಾತ್ಪರ್ಯ ನೀವು ಅದನ್ನೇ ಹೇಳ್ತೀವಿ. ಪೂರ್ಣ ಕುಂದಿನ ಪುರಕ್ಕೆ ಅವನು ಒಳಗೆ ಬಂದಿರಲಿಲ್ಲ. ನಾನು ಮತ್ತು ಗರುಡ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡ್ವಿ. ಆದ್ರೆ ನಿಮ್ಮ ತಮ್ಮಂದಿರಂತಹ ಕಟಕೈಷ್ಠರಿಬ್ಬರು ಅತಿಥಿ ಪ್ರಿಯರು ಸ್ವರ್ಗದಲ್ಲಿ ಸಿಗುವಂತಹ ಎಲ್ಲ ಭೋಗ ಭಾಗ್ಯಗಳನ್ನು ನಮಗಿಲ್ಲಿ ಕೊಟ್ಟು ನಮಗೆ ಸತ್ಕಾರ ಮಾಡಿದ್ದಾರೆ. ಹೀಗೆ ಕೃಷ್ಣ ತನ್ನ ವಾಗ್ವಜ್ರದ ಮೂಲಕ, ವಜ್ರದಂತಹ ತೀಕ್ಷ್ಣವಾದ ಮಾತುಗಳ ಮೂಲಕ ಭೀಷ್ಮನನ್ನು ಪ್ರಹಾರ ಮಾಡಿದ. ಭೀಷ್ಮ ಮತ್ತಷ್ಟು ಮಧುರವಾದಂತಹ ಮಾತಿನಿಂದ ಕೃಷ್ಣನ ಕೋಪವನ್ನು ಶಾಂತಗೊಳಿಸಲಿಕ್ಕೆ ಪ್ರಯತ್ನಪಟ್ಟ. ನಾನು ಅಜ್ಞಾನದಿಂದ ಆವೃತನಾಗಿದ್ದೇನೆ, ಜ್ಞಾನದ ಕಣ್ಣನ್ನು ನನಗೆ ಕೊಟ್ಟು ನೀನು ಕಾಪಾಡಬೇಕು. ನೀನು ದೇವತೆಗಳಿಗೂ ದೇವತೆ, ಯಾವತ್ತೂ ನನ್ನ ದೃಷ್ಟಿ ಅನ್ನೋದು ಸತ್ಪಥದ ಕಡೆಗೆ ಇರಲಿ. ನಿನಗೆ ಶರಣಾಗತನಾದವನು ಎಂದೂ ಕೂಡ ನಾಶ ಹೊಂದೋದಿಲ್ಲ. ಸ್ವಯಂವರದ ಮೂಲಕ ನನ್ನ ಮಗಳಿಗೆ ಮದುವೆ ಮಾಡಿಕೊಡಬೇಕು ಅನ್ನೋ ಇಚ್ಛೆ ನನಗಿಲ್ಲ. ಪ್ರಸನ್ನನಾಗು, ಕೋಪ ಮಾಡ್ಕೊಳ್ಬೇಡ. ಆವಾಗ ಕೃಷ್ಣ ಹೇಳಿದ, ಕೇವಲ ಮಾತಾಡ್ತಾ ಇದ್ದೆ, ಯಾವಾಗಲೂ ಮಾತಾಡ್ತಾನೆ ಇದ್ದಿ, ಈಗಲೂ ಮಾತಾಡ್ತಾನೆ ಇದ್ದೆ ನನ್ನ ಸಿಟ್ಟಿನ ಪರಿಹಾರಕ್ಕಾಗಿ. ಹೀಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇದೆ? ನೀನು ನಿನ್ನ ಮಗನ ಯಾರಿಗೆ ಮದುವೆ ಮಾಡಿಕೊಡ್ತೀವಿ, ಯಾರಿಗಿಲ್ಲ ಅನ್ನೋದ್ರಿಂದ ನನಗೇನಾಗಬೇಕಾಗಿದೆ? ಯಾರಿಗಾದ್ರೂ ಮದುವೆ ಮಾಡಿಕೊಡು. ಮತ್ತೆ ಯಾರು ಬೇರೆ ಯಾರು ಕೇಳಿದ್ದಾರೇನು ನಿನ್ನ ಮಗನ ಶಿಶುಪಾಲನಿಗೆ ಯಾಕೆ ಮದುವೆ ಮಾಡಿಕೊಡ್ತಾ ಇದ್ದಿ, ಕೃಷ್ಣನಿಗೆ ಯಾಕೆ ಮದುವೆ ಮಾಡಿಕೊಡ್ತಾ ಇಲ್ಲ ಅಂತ ನಿನ್ನನ್ನು ಯಾರು ಇಲ್ಲಿ ತನಕ ಬೆದರಿಸಿ ಕೇಳಿದ್ದಾರೆ? ಯಾರೂ ಕೇಳಲಿಲ್ಲ. ನಿನ್ನ ಇಚ್ಛೆಗೆ ತಕ್ಕಂತೆ ಮಾಡು. ನಾನು ಇಲ್ಲಿಗೆ ಬಂದದ್ದು ನಿನ್ನ ಮಗಳನ್ನು ನೀನು ಶಿಶುಪಾಲನಿಗೆ ಮದುವೆ ಮಾಡಿ ಕೊಡಬೇಡ, ನನಗೇ ಮಾಡಿಕೊಡು ಅಂತ ಕೇಳಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ.
ನನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಮನಸ್ಸನ್ನು ಇಟ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ. ನಾನೇ ಯಾವ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೇನೆಂದ್ರೆ, ನಿನ್ನ ಮಗಳು ದಿವ್ಯವಾದಂತಹ ಶರೀರವನ್ನು ಧರಿಸಿರುವಂತಹ ಲಕ್ಷ್ಮೀದೇವಿ, ಅವಳ ದಿವ್ಯತೆ ಏನಿದೆ ಅದು ನನ್ನನ್ನು ಇಲ್ಲಿಗೆ ಎಳೆದು ತಂದಿದೆ ಕೃಷ್ಣ ಹೇಳಿದ. ಹಿಂದೊಮ್ಮೆ ಎಲ್ಲ ದೇವತೆಗಳು ಮೇರು ಪರ್ವತದಲ್ಲಿ ಸೇರಿ ಯಾವ್ಯಾವ ಅಂಶದಿಂದ ಯಾರ್ಯಾರು ಅವತಾರ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು. ಆಗ ನಾನು ಬ್ರಹ್ಮನಿಗೆ ಹೇಳಿದೆ, ನನ್ನ ಒಂದು ಅಂಶದಿಂದ ಭೂಲೋಕದಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಬ್ರಹ್ಮ ಲಕ್ಷ್ಮೀದೇವಿಗೆ ಹೇಳಿದ್ದ, ಭೂಲೋಕದಲ್ಲಿ ಅವತಾರ ಮಾಡು, ವಿದರ್ಭ ನಗರದ ರಾಜಧಾನಿ, ವಿದರ್ಭ ರಾಜ್ಯದ ರಾಜಧಾನಿ ಕುಂಡಿನಪುರ ಅಂತಿದೆ, ಭೀಷ್ಮಕ ಅಂತ ಒಬ್ಬ ರಾಜ ಇದ್ದಾನೆ, ಅವನ ಪತ್ನಿಯ ಗರ್ಭದಲ್ಲಿ ನೀನು ಅವತಾರ ಮಾಡು, ಇಂದ್ರಾದಿ ದೇವತೆಗಳ ಮೇಲೆ ದಯತೇರು ನೀನು ಅವತಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದಕ್ಕಾಗಿ ಅವಳು ಅವತಾರ ಮಾಡಿದ್ದಾಳೆ ಇಲ್ಲಿ. ಹೀಗೆ ಅವಳು ಅವತಾರ ಮಾಡಿರೋದ್ರಿಂದ ಅವಳ ಹಿನ್ನೆಲೆ ಏನಿದೆ ಅದು ನನ್ನನ್ನು ಇಲ್ಲಿಗೆ ಸೆಳೆದು ತಂದಿದೆ ಕೃಷ್ಣ ಹೇಳಿದ. ಈ ಮಾತು ನಾನು ಸ್ವಾಭಾವಿಕವಾಗಿ ಹೇಳ್ತಿದ್ದೇನೆ. ನಿನ್ನ ಮಗಳ ಮೇಲಿನ ಕಾಮನೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ನೀನು ಆಲೋಚನೆ ಮಾಡು, ನೀನು ಆಲೋಚನೆ ಮಾಡಿ ನಿನ್ಗೆ ಏನು ತಿಳಿದು ಹಾಗೆ ಮಾಡು. ಮಗಳು ಸಾಧಾರಣ ಸ್ತ್ರೀ ಅಲ್ಲ, ಅವಳು ಸಾಕ್ಷಾತ್ ಲಕ್ಷ್ಮಿ. ಏಕಾತ್ವೇಕಾಯ ದಾತವ್ಯ ಇತಿ ಧರ್ಮೋ ವ್ಯವಸ್ಥಿತ. ಮಹಾಲಕ್ಷ್ಮಿಯನ್ನ ಸ್ವಯಂವರದ ಮೂಲಕ ಮದುವೆ ಮಾಡಿಕೊಡ್ಬೇಕು ಅಂತ ಹೊರಟಿದ್ದೀನಿ ನೀನು. ಅಂದ್ರೆ ಅನೇಕ ಜನರನ್ನ ಅಲ್ಲಿ ನೆರೆದಂಥವ್ರನ್ನ ಕರೆದು ನಿನಗೆ ಯಾರನ್ನ ಬೇಕೋ ಅವಳನ್ನು ನೀನು ಆಯ್ಕೆ ಮಾಡ್ಕೋ ಅಂತ ಮಹಾಲಕ್ಷ್ಮಿಗೆ ಹೇಳಿ ಹೊರಟಿದ್ದು ನೀನು. ಯಾರೋ ಸಾಮಾನ್ಯವಾದಂಥ ಒಬ್ಬ ಕಣ್ಣಿಗೆ ಹೇಳಿದ್ರೆ ಅವಳಿಗೆ ನಿಯತನಾದಂಥ ಪತಿ ಇರೋದಿಲ್ಲ. ಹೋದ ಜನ್ಮದಲ್ಲಿ ಪತಿ ಬೇರೆ, ಈ ಜನ್ಮದ ಪತಿ ಬೇರೆ, ಮುಂದಿನ ಜನ್ಮದಲ್ಲಿ ಪತಿ ಬೇರೆ. ಯಾರನ್ನು ಬೇರೆಯವ್ರನ್ನ ಒರೆಸಿದ್ರು ತಪ್ಪೇನಿಲ್ಲ, ಆ ಸಂದರ್ಭದಲ್ಲಿ ಸೂಕ್ತವಾದ ಒಂದು ಕಂಡರನ್ನು ಒರೆಸಬಹುದು. ಆದ್ರೆ ಮಹಾಲಕ್ಷ್ಮಿಗೆ ಸ್ವಯಂವರದ ಮೂಲಕ ಮದುವೆ ಮಾಡಿಕೊಡ್ಬೇಕಂತ ಹೊರಟಿದ್ಯಲ್ಲ, ಇದು ನಿನ್ನ ದೋಷ. ಇದು ಈ ನಿನ್ನ ಅಧಾರ್ಮಿಕ ಕಾರ್ಯವನ್ನು ನೋಡಿ ಈ ಸ್ವಯಂವರಕ್ಕೆ ವಿಘ್ನ ಮಾಡಬೇಕು ಅಂತ ಹೇಳಿ ದೇವರಾಜ ಗರುಡನನ್ನು ಕಳಿಸ್ಕೊಟ್ಟಿದ್ದಾನೆ. ಸ್ವಲ್ಪ ವಿಚಾರಿಸುವ ಭೀಷ್ಮಕನನ್ನು ಅಂತ ಹೇಳಲಿಕ್ಕೆ. ಮತ್ತು ಆ ಸ್ವಯಂವರವನ್ನು ನೋಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ನಿನ್ನ ಮೇಲಿನ ಯಾವುದೇ ಸಿಟ್ಟು ನನಗಿಲ್ಲ, ನಿನ್ನ ದೋಷಗಳನ್ನೆಲ್ಲ ನಾನು ಕ್ಷಮಿಸಿದ್ದೇನೆ. ಸೈನ್ಯದ ಜೊತೆ ನಾನು ಇಲ್ಲಿಗೆ ಬಂದಿದ್ದೇನೆ, ಹಾಗಾಗಿ ಯುದ್ಧಕ್ಕೆ ಬಂದಿದ್ದೇನೆ ಅಂತ ತಿಳ್ಕೋಬೇಡ. ನಾನು ಕ್ಷಮಾಶೀಲನೆ. ಯಾವಾಗ ಶತ್ರುಗಳು ಮೊದಲಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತಾರೆ ಅಲ್ಲಿ ತನಕ ನಾನು ಸುಮ್ಮನೆ ಇರ್ತೇನೆ. ಅವರು ಆಕ್ರಮಣ ಮಾಡಿದಾಗ ನಾನು ಆ ಆಕ್ರಮಣವನ್ನು ಹಿಮ್ಮೆಟ್ಟಿಸಬೇಕಾಗ್ತದೆ. ನನಗೆ ನನ್ನ ತಂದೆ ಹೇಗೆ ಅತ್ಯಂತ ಪ್ರೀತಿ ಪಾತ್ರನೋ ವಸುದೇವ, ನಂದಗೋಪ ಇತ್ಯಾದಿಗಳು, ಹಾಗೆ ನೀನು ಕೂಡ ನನ್ನ ತಂದೆಗೆ ಸಮಾನವಾದವನೇ. ಹಾಗಾಗಿ ನೀನು ನನಗೆ ಪ್ರೀತಿ ಪಾತ್ರ. ನಿನ್ನ ಪಟ್ಟಣವನ್ನು ನೀನು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡಿರು. ನಿನಗೆ ಬೇಕಾದವರಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು. ಹೀಗೆ ನನ್ನ ಮನಸ್ಸಿನಲ್ಲಿ ಇದ್ದುದನ್ನ ಎಲ್ಲನೂ ನಿಮಗೆ ಹೇಳಿದ್ದೇನೆ. ನಾನು ಇಲ್ಲಿಂದ ಗರುಡನ ಜೊತೆಗೆ ಮಥುರಾ ಪಟ್ಟಣಕ್ಕೆ ಹೊರಟು ಹೋಗ್ತೇನೆ. ನಿಮಗೆಲ್ಲರಿಗೂ ಮಂಗಳ ಆಗಲಿ ಅಂತ ಕೃಷ್ಣ ಎದ್ದು ಕೃತಕೈಶಿಕರೊಡನೆ ಸಭಾಭವನದಿಂದ ಹೊರಗೆ ಬಂದು ತನ್ನ ರಥದ ಬಳಿಗೆ ಹೊರಟ. ಈ ತಾತ್ಪರ್ಯದಲ್ಲಿ ಬರುವ ಮಾಹಿತಿಯಂತೆ ಭೀಷ್ಮಕನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡ್ತಿದ್ದ ಅಂತ. ನೀನು ನಿನ್ನ ಮಗಳಿಗೆ ಸ್ವಯಂವರ ಮಾಡಿಸ್ಬೇಕು ಅಂತ ಹೊರಟಿದೆಯಲ್ಲ, ಆ ಸ್ವಯಂವರದ ಲಕ್ಷ್ಮೀದೇವಿಗೆ ಸ್ವಯಂವರ ಮಾಡಬೇಕು ಅಂತ ಹೊರಟಿದ್ರಿಂದ ನೀನು ಅಪರಾಧಿ ಅಂತ ಈ ಹರಿವಂಶದಲ್ಲಿ ನಾವು ನೋಡಿದ್ವಿ. ಲಕ್ಷ್ಮೀದೇವಿಗೆ ಸ್ವಯಂವರ ಮಾಡಬೇಕು ಅಂತ ಹೇಳಿ ಜನಕನೂ ಆಲೋಚನೆ ಮಾಡಿದ್ನಲ್ಲ, ಸೀತಾದೇವಿ ಅಪ್ಪನ ಜನಕನೂ ಆಲೋಚನೆ ಮಾಡಿದ್ನ. ಹಾಗಾದ್ರೆ ಅವನು ಅದು ತಪ್ಪಾಯ್ತಾ? ಆಮೇಲೆ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಅಪ್ಪನ ಸಮುದ್ರರಾಜನು ಕೂಡ ಆ ಲಕ್ಷ್ಮೀದೇವಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದ. ಹಾಗಾದ್ರೆ ಅವ್ರದ್ದು ಅದು ತಪ್ಪಾಯ್ತಲ್ಲ ಅಂತಂದ್ರೆ ಅಲ್ಲಿ ಒಂದು ವ್ಯತ್ಯಾಸ ಇದೆ. ಆ ಜನಕನಿಗಾಗಲಿ ಮತ್ತು ಸಮುದ್ರರಾಜನಿಗಾಗಲಿ ಈ ಸಂಗತಿ ನಿಶ್ಚಲವಾಗಿತ್ತು ಮೊದಲೇ. ಏನಂತ, ಈ ಸ್ವಯಂವರ ಇದನ್ನ ನಾವು ಏರ್ಪಡಿಸಿದ್ರು ಕೂಡ ನಮ್ಮ ಮಗಳಾಗಿ ಹುಟ್ಟಿದವಳು ಲಕ್ಷ್ಮೀದೇವಿ, ಅವಳು ಭಗವಂತನನ್ನೇ ಬರುತ್ತಾಳೆ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಅವ್ರು ಸ್ವಯಂವರವನ್ನು ಏರ್ಪಡಿಸಿದ್ರು. ಮತ್ತು ಆ ಸ್ವಯಂವರವನ್ನು ಏರ್ಪಡಿಸಿದ್ದು ಕೃಷ್ಣನ ಸರ್ವೋತ್ತಮತ್ವವನ್ನು, ರಾಮನ ಸರ್ವಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರುವುದಕ್ಕಾಗಿ. ಆ ದೃಷ್ಟಿಯಿಂದ ಎಲ್ಲವನ್ನೂ ಗೊತ್ತಿದ್ದುಕೊಂಡು ಅವರು ಈ ಸ್ವಯಂವರವನ್ನು ಏರ್ಪಡಿಸಿದ್ರು. ಆದ್ರೆ ಈ ಭೀಷ್ಮಕನಿಗೆ ಅದು ಯಾವುದೂ ಗೊತ್ತಿಲ್ಲ, ಕೃಷ್ಣನ ಮಹಿಮೇನೂ ಗೊತ್ತಿರಲಿಲ್ಲ. ಕೆಲವೊಂದ್ಸರಿ ಗೊತ್ತಿದ್ರು ಕೂಡ ಅದನ್ನು ಮರ್ತು ಬಿಟ್ಟಿರ್ತಿದ್ದ. ಇಂಥ ಅಜ್ಞಾನದಿಂದ ಇವನು ಸ್ವಯಂವರವನ್ನು ಏರ್ಪಡಿಸಿದವನು. ಹಾಗಾಗಿ ಅವನಿಗೆ ಇದು ದೋಷಕರವಾಗಿತ್ತು ಅಂತ ತಾತ್ಪರ್ಯ ನಿರ್ಣಯದ ಅಭಿಪ್ರಾಯ. ತಂದೆಯ ಕರ್ತವ್ಯ ಇದು ಹೇಳ್ತದೆ ತಾತ್ಪರ್ಯ ನಿರ್ಣಯ. ಇಯಂ ರಮಾ ತವಾತ್ಮಜ ಬಭೂವತಾಂ ಹರೇರ್ನಚ
ದದಾತಿ ಚೇತ್ ತದಾಪಿತ ನಿರಿಂದಿರೋ ಬ್ರಜೇದಥ. ಕನ್ಯಾಪಿತೃಗಳ ಕರ್ತವ್ಯ ಏನಂದ್ರೆ ಸೂಕ್ತವಾದಂತಹ ಶ್ರೇಷ್ಠನಾದಂತಹ ವರನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು. ಎಲ್ಲಾ ಕನ್ಯಾಪಿತೃಗಳ ಕರ್ತವ್ಯನೇ. ಅದರಲ್ಲಿಯೂ ಮಹಾಲಕ್ಷ್ಮಿ ನಿನ್ನ ಮಗಳಾಗಿ ಹುಟ್ಟಿದವಳು, ಇವಳಿಗೆ ನೀನು ಸೂಕ್ತನಾದಂತಹ ವರನ್ನು ಹುಡ್ಕೋದು ನಿಂದು ಜವಾಬ್ದಾರಿ. ಅದನ್ನು ಬಿಟ್ಟು ಯಾರ್ದೋ ಒತ್ತಡದಿಂದ, ಜರಾಸಂಧಾದಿಗಳ ಒತ್ತಡದಿಂದ ಶಿಶುಪಾಲನ ಮದುವೆ ಮಾಡಿಕೊಡ್ತೀನಿ ಅಂತ ಹೋದ್ರೆ ಮಗಳನ್ನು ಕಳ್ಕೊತಿ. ಮಗಳೊಂದು ಯಾರು? ಲಕ್ಷ್ಮಿ. ಸಂಪತ್ತನ್ನು ಕಳ್ಕೊಂಡು ಭ್ರಷ್ಟನಾಗಿ, ರಾಜ್ಯ ಭ್ರಷ್ಟನಾಗಿ ನರಕಕ್ಕೆ ಹೋಗಿ ಎಚ್ಚರ ಇರಲಿ ಅಂತ ಹೇಳಿದೆ. ಇದನ್ನ ನಿನ್ನ ಒಳ್ಳೆಯದಕ್ಕಾಗಿ ಹೇಳಿದ್ದೇನೆ, ಹೆಣ್ಣಿನ ಆಸೆಗಾಗಿ ಹೇಳಿಲ್ಲ. ನಯೋಷಿದಿಚ್ಛಯ. ರುಕ್ಮಿಣಿ ಬಹಳ ಸುಂದರಿ, ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ದುರಾಸೆಯಿಂದ ಮಾತು ಹೇಳ್ತಾ ಇಲ್ಲ ನಾನು. ನೋಡು ನಾನು ಯಾರು ಅಂತ, ಅದನ್ನೊಂದು ಗಮನಿಸು ಮೊದಲು. ದುರಾಸೆ ಉಳ್ಳವನು ನನ್ನನ್ನು ತಿಳ್ಕೋಬೇಡ, ನಾನು ಯಾರು ಅಂತ ನೋಡು, ಲಕ್ಷ್ಮಿ ಯಾರು ಅಂತ ನೋಡು. ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದ. ನೂರಾರು ಸಾವಿರಾರು ತಲೆ ಉಳ್ಳದ್ದು. ನನ್ನನ್ನು ಮಾತ್ರ ನೋಡ್ಬೇಡ, ನನ್ನ ಪತ್ನಿಯರನ್ನು ನೋಡು. ಪ್ರಪಶ್ಯ ಯಾದೃಶಾಹ ಸ್ತ್ರೀಯ, ನನ್ನ ಪತ್ನಿಯರನ್ನು ನೋಡು ನನ್ನ ಅನಂತ ರೂಪಗಳ ಜೊತೆಗೆ ಅಂತ ಲಕ್ಷ್ಮೀದೇವಿಯನ್ನು ತೋರಿಸಿದ. ಆ ಲಕ್ಷ್ಮೀದೇವಿಯ ರೂಪ ಅಲ್ಲಿ ಹೇಗಿತ್ತು ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಲಕ್ಷ್ಮೀದೇವಿ ರುಕ್ಮಿಣಿಯಾಗಿ ಅವತರಿಸಿದ್ದಲ್ಲ, ಈ ರುಕ್ಮಿಣಿಯ ಸೌಂದರ್ಯ ಏನಿತ್ತಲ್ಲ, ಇದರ ಸಾವಿರಾರು ಪಟ್ಟು, ಇದರ ಅನಂತ ಪಟ್ಟು ಸೌಂದರ್ಯ ಲಕ್ಷ್ಮೀದೇವಿಗಿತ್ತು ಅಂತ. ಇದನ್ನ ನಾವು ಸ್ವಲ್ಪ ಸರಿಯಾಗಿ ವಿಮರ್ಶೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ, ವೈಕುಂಠದಲ್ಲಿದ್ದಂತಹ ಲಕ್ಷ್ಮೀ ದೇವಿಗಿಂತ ಇಲ್ಲಿ ಜನಿಸಿದಂತಹ ರುಕ್ಮಿಣಿ ದೇವಿಯ ಸೌಂದರ್ಯ ಕಡಿಮೆ ಇದ್ದು ಅಂತ ಹೀಗೆ ಅಲ್ಲಂಗೆ ಕಾಣಿಸ್ತದೆ. ಆದ್ರೆ ಸಾಮಾನ್ಯ ಮಾನವರ ಕಣ್ಣಿಗೆ, ನಮ್ಮಂಥವ್ರ ಕಣ್ಣಿಗೆ ಒಂದೇ ಲಕ್ಷ್ಮೀ ದೇವಿನೇ ಬಂದರೂ ಅವಳ ಸಂಪೂರ್ಣವಾದಂತಹ ಸೌಂದರ್ಯ, ಅವಳ ಸೌಭಾಗ್ಯ ನಮಗೆ ಕಾಣಿಸೋದೇ ಇಲ್ಲ. ಅವಳು ಸಾಮಾನ್ಯವಾಗಿ ಸ್ವಲ್ಪ ಸುಂದರಿ ಅಂತ ಕಾಣಿಸ್ಬಹುದು, ಸ್ವಲ್ಪ ಅದ್ಭುತ ಸ್ತ್ರೀ ಅಂತ ಕಾಣಿಸ್ಬಹುದು. ಅವಳ ಸಂಪೂರ್ಣವಾದಂತಹ ಅನಂತವಾದ ಸೌಂದರ್ಯ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ನಮ್ಮಂತಹ ಜನಸಾಮಾನ್ಯರ ದೃಷ್ಟಿಗೆ ವೈಕುಂಠದಲ್ಲಿರುವಂತಹ ಲಕ್ಷ್ಮೀದೇವಿಯ ಸೌಂದರ್ಯಕ್ಕಿಂತ ಇಲ್ಲಿ ಬಂದಂತಹ ಲಕ್ಷ್ಮೀದೇವಿಯ ಸೌಂದರ್ಯ ಕಡಿಮೆ ಇದಾಗ ಕಾಣಿಸ್ತದೆ ಯಾವತ್ತು. ಅದು ಅವನಿಗೂ ಹಾಗೆ ಕಾಣಿಸ್ತು. ಯಾರಿಗೆ? ಆ ಭೀಷ್ಮಕನಿಗೆ. ವಾಸ್ತವಿಕ ಸಂಗತಿ ಅದಲ್ಲ, ಹಾಗೆ ಕಾಣಿಸ್ತ ಅಷ್ಟೇ. ಭಗವಂತನ ಮತ್ಸ್ಯಕೂರ್ಮಾದಿ ರೂಪಗಳು, ಅನಂತ ರೂಪಗಳು ಹೇಗೋ ಹಾಗೆ ಅವನ ಈ ಲಕ್ಷ್ಮೀದೇವಿಯ ರೂಪವು ಕೂಡ ಅನಂತ ರೂಪ. ಲಕ್ಷ್ಮೀದೇವಿ ಕೂಡ ವಿಶ್ವರೂಪಗಳಿವೆ. ಮತ್ತು ಅಲ್ಲಿ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಸಂಗತಿಯನ್ನು ಹೇಳ್ತಾರೆ. ಭಗವಂತನ ಅನೇಕ ರೂಪಗಳಲ್ಲಿ ಕೆಲವು ಕೂತ್ಕೊಂಡದ ರೂಪಗಳಿವೆ. ಭಗವಂತನ ರೂಪ ಕೂತ್ಕೊಂಡದ ರೂಪ ಇದ್ದಾಗ ಆತನ ತೊಡೆಯ ಮೇಲೆ ಕೂತ್ಕೊಂಡಂತಹ ರೂಪ ಲಕ್ಷ್ಮೀದೇವಿದು. ಭಗವಂತ ಕೆಲವು ಬಾರಿ ಮಲ್ಕೊಂಡಿದ್ರೆ ಮಲ್ಕೊಂಡ ರೂಪಗಳು ಅನೇಕ ಇದೆಯಲ್ಲ. ಆ ಮಲ್ಕೊಂಡಿದ್ದಾಗ ಅವನ ಪಾದ ಮೂಲದಲ್ಲಿ ಕೂತು ಆತನ ಪಾದ ಮರ್ದನ ಮಾಡ್ತಿರುವಂಥದ್ದು, ಪಾದ ಸೇವೆ ಮಾಡ್ತಿರುವಂತಹ ರೂಪಗಳು ಮತ್ತು ಅನಂತ. ಕೆಲವು ರೂಪಗಳು ಭಗವಂತ ಎದ್ದು ನಿಂತಿದ್ದ ರೂಪ ಇದ್ದಿರಬಹುದಲ್ಲ. ಕೂತ್ಕೊಂಡದ್ದಾಯ್ತು, ಮಲ್ಕೊಂಡದ್ದಾಯ್ತು. ಎದ್ದು ನಿಂತಿದ್ದ ರೂಪದಲ್ಲಿ ಅವನ ತೊಡೆ ಮೇಲೆ ಲಕ್ಷ್ಮಿ ಕೂತ್ಕೊಳ್ಳೋದು ಹೇಗೆ ಅಂದ್ರೆ ಆವಾಗ ಲಕ್ಷ್ಮೀದೇವಿ ಅವನ ವಕ್ಷಸ್ಥಳದಲ್ಲಿರುವಂತಹ ರೂಪ. ಅಂತ ರೂಪಗಳು ಅನಂತ ಇದ್ದು ಅವನು ಏನ್ ನೋಡ್ಬೇಕು ಏನ್ ಬಿಡ್ಬೇಕು ಅಂತ ತಿಳಿಲಿಲ್ಲ ಭೀಷ್ಮಕನಿಗೆ. ತೊಡೆಯ ಮೇಲೆ ಕೂತ್ಕೊಂಡ ರೂಪಗಳು ಅನಂತ, ಪಾದ ಮೂಲದಲ್ಲಿ ಕೂತು ಪಾದ ಸೇವೆ ಮಾಡ್ತಿದ್ದ ರೂಪಗಳು ಅನಂತ, ಮತ್ತು ಆತನ ವಕ್ಷಸ್ಥಳದಲ್ಲಿದ್ದ ರೂಪವೂ ಅನಂತ. ಆತನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ ರೂಪಗಳು ಇದ್ದಿರಬೇಕು ಅಂತ ನಾವು ಅದನ್ನ ಊಹೆ ಮಾಡಿ ತಿಳ್ಕೊಳ್ಬೇಕು. ಹೀಗೆ ವಾದಿರಾಜರು ವ್ಯಾಖ್ಯಾನವನ್ನು ಹೇಳ್ತಾರೆ. ತದದ್ಭುತಂ ಸಮೀಕ್ಷಿತಂ ಪ್ರಭೀತ ಆಸ ಭೀಷ್ಮಕ. ಭೀಷ್ಮಕನಿಗೆ ಭಯವೇ ಆಯ್ತು ಅದನ್ನು ನೋಡಿ. ಕೃಷ್ಣ ರಾಮಾದಿಗಳ ಸಾಧಾರಣ ರೂಪಗಳನ್ನು ನೋಡಿದ್ರೆ ಯಾರಿಗೂ ಭಯ ಆಗೋದಿಲ್ಲ. ಹಳೆಯ ಕಾಲದಲ್ಲಿ ಭಗವಂತನ ಉಗ್ರ ರೂಪ ಏನಿತ್ತು ಅದನ್ನಷ್ಟೇ ನೋಡಿ ನಾವು ಭಯ ಆಗಬಹುದು, ನರಸಿಂಹನ ರೂಪ ನೋಡಿ ಭಯ ಆಗಬಹುದು. ಆದ್ರೆ ಸಾಮಾನ್ಯವಾಗಿ ಭಗವಂತನ ರೂಪ ಭಯಾನಕ ಆಗಿರೋದಿಲ್ಲ. ಆದ್ರೆ ವಿಶ್ವರೂಪಗಳೇನಿದೆ ಅದು ನಮ್ಮ ಕಣ್ಣಿನ ಅಳತೆಗೆ, ನಮ್ಮ ಯೋಗ್ಯತೆ ಅಳತೆಗೆ ಮೀರಿದ್ದಾದ್ರಿಂದ ಅದು ನಮ್ಮನ್ನು ಯಾವತ್ತೂ ಭಯ ಪಡಿಸ್ತೀವಿ. ಈ ಭೀಷ್ಮಕರನ್ನು ಭಯ ಪಡಿಸಿತ್ತು. ಅದು ಈ ಭೀಷ್ಮಕನಿಗಿಂತ ಎಷ್ಟೋ ಪಾಲು ದೊಡ್ಡವನಾದ ಇಂದ್ರನಾದಂತಹ ಅರ್ಜುನನನ್ನು ಭಯಪಡಿಸಿತ್ತು. ವಿಶ್ವರೂಪದಲ್ಲಿ ದಯಮಾಡಿ ಈ ರೂಪವನ್ನು ವಿಶ್ವರೂಪವನ್ನು ಹಿಂತಗೋ, ನನಗೆ ಇದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವನು ಬೇಡಿಕೊಂಡ ಕೃಷ್ಣನನ್ನ ಅಂತ ಇದೆ. ಈಗ ಅವನು ಬೇಡ್ಕೊಂಡ ಮೇಲೆ ಅವನ ಹೆದರಿಕೆಯನ್ನು ಹೋಗಲಾಡಿಸೋದಕ್ಕಾಗಿ ಕೃಷ್ಣ ತನ್ನ ಅದೇ ಹಿಂದಿನ ರೂಪವನ್ನು, ಚತುರ್ಭುಜವಾದಂತಹ ಸಾಮಾನ್ಯ ರೂಪವನ್ನು ತಗೊಂಡ ಅಂತ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ಹೀಗೆ ವಿಶ್ವರೂಪವನ್ನು ತೋರಿಸಿ ಅವನಿಗೆ ತನ್ನ ಸ್ವರೂಪವನ್ನು, ಲಕ್ಷ್ಮೀದೇವಿಯ ಸ್ವರೂಪವನ್ನು ಮನವರಿಕೆ ಮಾಡಿಕೊಂಡು ಗರುಡನ ಹೆಗಲೇರಿ ಆತ ತನ್ನ ಪಟ್ಟಣಕ್ಕೆ ಹೊರಟು ಹೋದ. ಸಮುದ್ರರಾಜನು ಜನಕನು ಸ್ವಯಂವರವನ್ನು ಮಾಡಿದ್ರು. ಅಪಾಂಪತಿಶ್ಚ ಮೈಥಿಲ. ಅಪಾಂಪತಿ ಅಂದ್ರೆ ಸಮುದ್ರ, ಮೈಥಿಲ ಅಂದ್ರೆ ಜನಕರಾಜ. ಅವರು ಸ್ವಯಂವರ ಮಾಡಿದ್ರು. ಆದ್ರೆ ಅವರಿಗೆ ಇದು ನಿಶ್ಚಿತವಾಗಿತ್ತು, ನಮ್ಮ ಮಗಳು ಭಗವಂತನನ್ನೇ ಸೇರ್ತಾಳೆ ಅಂತ ನಿಶ್ಚಿತವಾಗಿತ್ತು. ಆದ್ರೆ ಇವರಿಗೆ ಅದು ನಿಶ್ಚಿತ ಆಗಿರಲಿಲ್ಲ. ಹಾಗಾಗಿ ಇದು ಅವನಿಗೆ ಮಹಾ ಅನರ್ಥಕರ ಅಂತ ಕೃಷ್ಣ ಎಚ್ಚರಿಸಿದ.
ಅಂತೂ ಭೀಷ್ಮಕ ಕೃಷ್ಣನಿಗೆ ಶರಣಾಗತನಾಗಿಬಿಟ್ಟ. ತನ್ನ ಹಿಂದೊಮ್ಮೆ ಭೀಷ್ಮಕ ಜರಾಸಂಧನ ಎದುರಿಗೆ ನಿಂತು ನನ್ನ ಮಗನ ನಿನ್ನ ಸಾಕು ಮಗನಾದಂತ ಶಿಶುಪಾಲನಿಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದ ಹೆದರಿ. ಈಗ ಕೃಷ್ಣನ ಪಕ್ಷಕ್ಕೆ ತಿರುಗಿಬಿಟ್ನಲ್ಲ ಅವನು. ಅದು ರಾಜರಿಗೆಲ್ಲ ಭಯಂಕರ ಚಿಂತೆಯನ್ನು ಉಂಟು ಮಾಡಿತು. ಮತ್ತೆ ಅವರು ಮತ್ತೊಮ್ಮೆ ತಮ್ಮ ಮಾತುಕತೆ ಮಂತ್ರಾಲೋಚನೆಯನ್ನು ಪ್ರಾರಂಭ ಮಾಡಿದರು. ಏನ್ ಮಾಡ್ಬೇಕು, ಕೃಷ್ಣನನ್ನು ಎದುರಿಸಕ್ಕೆ ನಾವು ಏನ್ ಮಾಡ್ಬೇಕು? ನನ್ನನ್ನ ಎಷ್ಟೋ ಸರಿ ಕೃಷ್ಣ ಕೊಲ್ಲಬೇಕು ಅಂತ ಬಂದಿದ್ದಾನೆ, ಕೃಷ್ಣ ಬಲರಾಮ ಇಬ್ರು ಕೂಡ. ಆದ್ರೆ ನನಗೆ ಶಿವನ ವರ ಇರೋದ್ರಿಂದ ನನ್ನ ಕೊಲ್ಲಿಕ್ಕೆ ಅವನಿಗೆ ಸಾಧ್ಯವಾಗಿಲ್ಲ. ಆದ್ರಿಂದ ಆ ವರ, ಶಿವನ ವರ, ಬ್ರಹ್ಮನ ವರಗಳು ನನ್ನ ಏನಿವೆ ಅವು ನನ್ನ ಕೈ ಬಿಡೋದಿಲ್ಲ. ಮುಂದೆ ಎಂದಾದ್ರೂ ಒಂದು ದಿವಸ ನನ್ನ ನಾವು ಕೃಷ್ಣನನ್ನು ಕೊಲ್ಲಿಕ್ಕೆ ನಮಗೆ ಅವು ಸಾಮರ್ಥ್ಯವನ್ನು ಕೊಡಬಹುದು. ಹಾಗಾಗಿ ನಾನು ಕಾಲವನ್ನು ಪ್ರತೀಕ್ಷೆ ಮಾಡಬೇಕು ಅಂತ ಕೃಷ್ಣ ಈ ಜರಾಸಂಧ ಒಂದ್ಸರಿ ತನ್ನ ಆಸೆಯನ್ನ ವ್ಯಕ್ತ ಮಾಡ್ಕೊಂಡ. ಆದ್ರೆ ಮತ್ತೆ ಅವನಿಗೆ ಕೆಟ್ಟ ಸಂಕಟ ಆಯ್ತು. ನಮ್ಮ ಪೌರುಷಕ್ಕೆ ಧಿಕ್ಕಾರ, ಯಾಕಂದ್ರೆ ಕೃಷ್ಣ ನಮ್ಮನ್ನು ಯಾವಾಗಲೂ ಕೊಲ್ತಾ ಇದ್ದಾನೆ ಅಂತ ಹಿಂದೆ ಸರಿ 18 ಬಾರಿ ಸೋತದನ್ನೆಲ್ಲ ನೆನಪು ಮಾಡ್ಕೊಂಡ. ಸೋತದ್ ನೋಡ್ಕೊಂಡು ಮತ್ತೆ ಸಂಕಟಪಟ್ಟ. ಆ ಕೃಷ್ಣನಿಗೆ ಈ ಆಸನವನ್ನೇ ಕೊಡಬಾರದು ಅಂತ ನಾವು ಆಲೋಚನೆ ಮಾಡಿದ್ವಿ. ಆದ್ರೆ ನಮ್ಮ ಆ ಹಂಚಿಕೆನೂ ವಿಫಲ ಆಯ್ತು. ಸ್ವರ್ಗದಿಂದ ಆಸನ ಬಂದ್ಬಿಡ್ತು. ನಮ್ಮ ಆಲೋಚನೆ ತಿರುವು ಮುರುವಾಯ್ತು. ಎಲ್ಲ ರಾಜರ ಎದುರಿಗೇನೆ ಆ ದೇವದತ್ತವಾದಂತಹ ಸಿಂಹಾಸನವನ್ನು ಈ ಕೃಷ್ಣ ಏರಿಬಿಟ್ಟ. ಎಲ್ಲ ರಾಜರಿಗೂ ರಾಜನಾಗಿಬಿಟ್ಟ. ಯಾವುದನ್ನು ತಡೆಯಬೇಕಂತ ನಾವು ಪ್ರಯತ್ನ ಪಟ್ಟಿದ್ದು ಅದೆಲ್ಲ ವಿಫಲ ಆಗೋಯ್ತು. ಕೃಷ್ಣನ ಗೆಲ್ಲೋಣ ಹೇಗೆ, ರುಕ್ಮಿಣಿಯನ್ನು ಶಿಶುಪಾಲನಿಗೆ ತಂದುಕೊಳ್ಳೋದು ಹೇಗೆ ಅಂತ ಮತ್ತೆ ಆಲೋಚನೆ ಮಾಡಿದೆ. ಶಿಶುಪಾಲ ನಮಗೆ ದತ್ತು ಪುತ್ರ, ನಮ್ಮ ಔರಸ ಮಗನ ಅಂತ ಸಹದೇವನಿಗಿಂತ ಇವನು ನಮಗೆ ಪ್ರಿಯ. ಜರಾಸಂಧನ ಮಗ ಒಬ್ಬ ಸಹದೇವ ಅಂತಿದ್ದ. ಆ ಸಹದೇವನಿಗಿಂತ ಈ ಜರಾಸಂಧನಿಗೆ ಶಿಶುಪಾಲನೇ ಹೆಚ್ಚು ಪ್ರೀತಿ ಪಾತ್ರನಾಗಿದ್ದ. ಈ ರುಕ್ಮಿ, ಸಾಲ್ವ, ಪೌಂಡ್ರಕ ಮೊದಲಾದವರು ನನಗೆ ಹೇಗೆ ಶಿಷ್ಯರು, ಹಾಗೆ ಈ ಶಿಶುಪಾಲನು ಕೂಡ ನನಗೆ ಶಿಷ್ಯನೂ ಹೌದು, ಮಗನೂ ಹೌದು, ನನಗೆ ಸೇನಾಪತಿಯೂ ಹೌದು. ಚೇದಿರಾಜನ ಅಂತ ದಮಘೋಷ ವಸುದೇವನ ಸೋದರಿಯ ಅಂತ ಶ್ರುತಶ್ರವಿಯಲ್ಲಿ ಶಿಶುಪಾಲನನ್ನು ಹುಟ್ಟಿಸಿದ. ಅವನಿಗೆ ದಮಘೋಷಾತ್ಮಜ, ಶ್ರೌತಶ್ರವಸ, ಸುನೀತ, ಚೈದ್ಯ, ಚೇದಿರಾಜ ಮೊದಲಾದ ಹೆಸರುಗಳು. ನಿನ್ನೆ ಅದನ್ನು ನಾನು ಹೇಳಿದ್ದೆ. ಚೇದಿರಾಜಕ್ಕೂ ಮತ್ತು ಈ ಬೃಹದ್ರಥನ ವಂಶವಾದಂಥ ಈ ಶಿಶುಪಾಲನ ಜರಾಸಂಧನ ರಾಜ್ಯಕ್ಕೂ ಜರಾಸಂಧನ ವಂಶಗಳಿಗೂ ಸಂಬಂಧ ಇತ್ತು. ಯಾಕಂದ್ರೆ ಅದು ಎಲ್ಲವೂ ಕೂಡ ಯದುವಂಶದ ಕವಲಗಳು ಅಂತ ಹೇಳಿದೆ ನಾನು ನಿನ್ನೆ. ಹೀಗಿರೋದ್ರಿಂದ ಆ ಜರಾಸಂಧನ ಕೈಯಲ್ಲಿ ಶಿಶುಪಾಲನನ್ನ ದಮಘೋಷಣೆ ಕೊಟ್ಟಿದ್ದ. ಮಗ ಅಂತ ನೋಡ್ಕೋ, ಈ ಎಲ್ಲ ಜವಾಬ್ದಾರಿ ನಿಂದೇ ಇರಲಿ, ಅವನಿಗೆಲ್ಲ ಯುದ್ಧೋಪದೇಶ ಮಾಡೋದು, ಅವನಿಗೊಂದು ಹುಡುಗಿನ ತಂದು ಮದುವೆ ಮಾಡಿಕೊಡೋದು ಎಲ್ಲ ನಿಂದೇ ಜವಾಬ್ದಾರಿ ಅಂತ ಹೇಳಿದ್ದ. ಹಾಗಾಗಿ ತನ್ನ ಮಗನ ಅಂತ ಸಹದೇವನಿಗಿಂತ ಜರಾಸಂಧನಿಗೆ ಶಿಶುಪಾಲನಿಗೆ ಹೆಚ್ಚು ಪ್ರೀತಿ. ಶಿಶುಪಾಲನಿಗೂ ಅಷ್ಟೇ ಅಖಂಡವಾದ ನಿಷ್ಠೆ ಆ ಜರಾಸಂಧನ ಬಗ್ಗೆ. ಅವನ ಸೇನಾಪತಿಯಾಗಿದ್ದ. ಆಗ ಸಾಲ್ವ ಎದ್ದು ನಿಂತು ಸ್ವಯಂವರವನ್ನು ರದ್ದು ಮಾಡಿದ್ದಾರೆ ಈ ಭೀಷ್ಮಕ ಮೊದಲಾದವರು. ಈ ಸ್ವಯಂವರವನ್ನು ರದ್ದು ಮಾಡಿರೋದ್ರಿಂದ ಇನ್ನ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಅದನ್ನು ವಿಚಾರ ಮಾಡೋಣ. ರುಕ್ಮಿಣಿ ಬಹಳ ಬಲಿಷ್ಠನಾದವನು. ಆತ ತಾನು ಶಿಶುಪಾಲನಿಗೆ ರುಕ್ಮಿಣಿಯನ್ನ ತನ್ನ ತಂಗಿಯನ್ನು ಮದುವೆ ಕೊಡಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿದ್ರೆ, ದುರ್ಬಲನಾದಂತಹ ವೃದ್ಧನಾದಂತಹ ಅವನ ಅಪ್ಪ ಆ ರುಕ್ಮಿಣಿಯನ್ನು ಎದುರಿಸಲಾರ. ಹಾಗಾಗಿ ನಮ್ಮ ಮನೋರಥ ಈಡೇರಬಹುದು. ಆದ್ರೆ ಅದೇ ಸಂದರ್ಭದಲ್ಲಿ ಆ ಕೃಷ್ಣ ಎಲ್ಲಿರ್ತಾನೋ ಮತ್ತೆ ಬಂದೇ ಬಿಡ್ತಾನ. ಅವನು ಈಗ ಹೋಗಿದ್ದಾನೆ ಮಥುರೆಗೆ ಅನ್ನೋದು ಹೌದು, ಆದ್ರೆ ಯಾವುದೇ ಕ್ಷಣದಲ್ಲಿ ಅವನು ಇಲ್ಲಿ ಬಂದು ಬಿಡಬಹುದು. ಹಾಗಾಗಿ ಆ ಕೃಷ್ಣನ ನಾವು ಮೊದಲೇ ನಾಶ ಮಾಡಿಬಿಡೋಣ. ಇದೊಂದು ಹೊಸ ಆಲೋಚನೆ, ಇಲ್ಲಿ ತನಕ ಬಂದಿರಲಿಲ್ಲ ಅವರಿಗೆ ಆಲೋಚನೆ. ಸ್ವಯಂವರದಲ್ಲಿ ಅವನು ಭಾಗವಹಿಸಬಾರದು ಅಂತ ಮೊದಲು ಆಲೋಚನೆ ಮಾಡಿದ್ರು. ಅವನಿಗೆ ಆಸನ ಕೊಡಬಾರ್ದು ಅಂತ ಆಲೋಚನೆ ಮಾಡಿದ್ರು. ಆಸನವೂ ಬಂತು, ಪಟ್ಟಾಭಿಷೇಕನೂ ಆಯ್ತು, ರಾಜರಾಜನಾಗಿಬಿಟ್ಟ ಕೃಷ್ಣ. ಇನ್ನು ಅವನನ್ನು ಕೊಂದು ಬಿಡೋಣ ನಾವು, ಅದ್ರ ಬಗ್ಗೆ ನಾನೊಂದು ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದ ಅವನು. ಯಾರು? ಆ ಸಾಲ್ವ. ಆ ಆಲೋಚನೆ ಏನಂದ್ರೆ, ಈ ಕಾಲಯವನ ಇದ್ನಲ್ಲ, ಆ ಕಾಲಯವನನ್ನು ನಾವು ಇಲ್ಲಿ ಕರೆಸೋಣ. ಕಾಲಯವನನ್ನು ಕರೆಸಿ ಆ ಕಾಲಯವನ ಮೂಲಕ ಈ ಕೃಷ್ಣ ಬಲರಾಮನನ್ನ ಮತ್ತು ಮಥುರಾ ನಗರದ ಎಲ್ಲ ನಿವಾಸಿಗಳನ್ನ, ಎಲ್ಲ ಯಾದವರನ್ನ ನಾವು ನಾಶ ಮಾಡೋಣ. ಯಾಕೆಂದ್ರೆ ಅವನು ಹುಟ್ಟಿದ್ದೇ ಮಥುರಾ ನಗರದ ನಿವಾಸಿಗಳನ್ನು ಧ್ವಂಸ ಮಾಡೋದಕ್ಕಾಗಿ ಅಂತ ಹೇಳಿ ಕಾಲಯವನನ ಹಿನ್ನೆಲೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅದು ಶಾಸ್ತ್ರದಲ್ಲಿ ಬರುವಂತ ಕಥೆ. ಕೃಷ್ಣ ತನ್ನ ರಥವನ್ನು ಏರಿ ಅಲ್ಲಿಂದ ಹೊರಟು ಹೋದ ಅಂತ ಇದೆ. ಹರಿವಂಶದಲ್ಲಿ ಬಂದಂತೆ ರಥವನ್ನು ಏರಿ ಹೊರಟು ಹೋದ. ಆಮೇಲೆ ತಾತ್ಪರ್ಯದಲ್ಲಿ ಬಂದಂತೆ ಗರುಡನನ್ನು ಏರಿ ಆತ ಮಥುರಾ ನಗರಕ್ಕೆ ಹೊರಟು ಹೋದ.
ಗರುಡನ ನೇರಿ ಅಂತದೆ. ಅದು ಬೇರೆ ಬೇರೆ ಪುಸ್ತಕಗಳು ಆ ಥರ ಇದ್ದಿರಬೇಕು. ಕೆಲವು ಕಡೆ ಪೆನ್ಸಿಲಿಂದ ಗುರುತು ಮಾಡಿದ್ದಿತ್ತು. ನಾನು ಮೊದಲೇ ಓದೋ ಗುರುತು ಮಾಡಿದ್ದೆ, ಅದನ್ನು ಗಮನಿಸಿ. ಭೀಷ್ಮಕ ಆ ಸಮಸ್ತ ರಾಜರ ಮಧ್ಯದಲ್ಲಿ ಕೃಷ್ಣನ ಸ್ತೋತ್ರ ಮಾಡಿ ಆ ಹೊರಟು ನಿಂತ ಕೃಷ್ಣನಿಗೆ ಅನೇಕ ರೀತಿಯಾದಂಥ ಕಾಣಿಕೆಗಳನ್ನು ಸಲ್ಲಿಸಿದ. ಅದಾದ್ಮೇಲೆ ಆತ ಗರುಡನಿಗೂ ನಮಸ್ಕಾರ ಮಾಡಿದ. ಹೀಗೆ ಗರುಡಾದಿಗಳಿಗೂ ಕೂಡ ಶ್ರೇಷ್ಠವಾದ ಆಭರಣಗಳನ್ನು ಕೊಟ್ಟು ಅವರಿಬ್ಬರನ್ನು ಕಳಿಸಿಕೊಟ್ಟ. ಆ ಗರುಡನನ್ನ ಮುಂದೆ ಮಾಡಿಕೊಂಡು ಮಥುರಾ ನಗರಕ್ಕೆ ಕೃಷ್ಣ ಪ್ರಯಾಣ ಮಾಡಿದ. ಅಲ್ಲಿಗೆ 51ನೇ ಅಧ್ಯಾಯ ಮುಕ್ತಾಯ ಆಗಿದೆ. 52ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಕಥೆ ಏನಂದ್ರೆ, ಆ ಭೀಷ್ಮಕ ರಾಜನಿಗೆ ಮುಂದಿನ ಕಥೆಯ ಬಗ್ಗೆ ಎಚ್ಚರ ಕೊಡಬೇಕು ಅಂತ ಹೇಳಿ ಅವನಿಗೊಂದು ಎಚ್ಚರಿಕೆ ಕೊಡಬೇಕು, ಅವನಿಗೊಂದು ಬೆದರಿಕೆ ಹಾಕಬೇಕು ಅಂತ ರಾಜರೆಲ್ಲರೂ ಮತ್ತೆ ಸಭಾಮಂಟಪಕ್ಕೆ ಪ್ರವೇಶ ಮಾಡಿದರು. ಆಗ ಭೀಷ್ಮಕ ಅಲ್ಲಿ ಹೇಳಿದ, ಕೃಷ್ಣನಿಗೆ ವಿರೋಧ ಮಾಡಿದ್ರೆ ಅದು ನನಗೆ ಬಹಳ ಘಾತಕ ಆಗ್ತಿತ್ತು, ಹಾಗಾಗಿ ಸ್ವಯಂವರವನ್ನು ನಾನು ರದ್ದು ಮಾಡಿದ್ದೇನೆ ಅಂತ ಹೇಳಿದ. ಭೀಷ್ಮಕ ರದ್ದು ಮಾಡಿದ್ದೇನೆ ಅಂತ ಹೇಳಿ ಆ ಎಲ್ಲ ರಾಜರನ್ನು ಯಥೋಕ್ತವಾಗಿ ಸತ್ಕಾರ ಮಾಡಿ ಅವರನ್ನು ಕಳಿಸಿಕೊಟ್ಟ. ಜರಾಸಂಧ, ಶಿಶುಪಾಲ, ದಂತವಕ್ರ, ಸಾಲ್ವ, ಕೂರ್ಮ, ಕ್ರಥ, ಕೈಶಿಕ ಮೊದಲಾದವರು ಕೆಲವರು ಮಾತ್ರ ಅಲ್ಲಿ ಉಳ್ಕೊಂಡಿದ್ರು. ಆಗ ಈ ಭೀಷ್ಮಕ ಅಲ್ಲಿದ್ದಂತ ಎಲ್ಲ ರಾಜರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳಿದೆ. ಸ್ವಯಂವರಕ್ಕಾಗಿ ಆಹ್ವಾನ ಕೊಟ್ಟು ನಿಮ್ಮನ್ನೆಲ್ಲರೂ ಇಲ್ಲಿ ಕರೆಸಿದ್ದೆ. ಸ್ವಯಂವರ ರದ್ದು ಮಾಡಿದ್ರಿಂದ ನಿಮ್ಮೆದುರಿಗೆ ನಾನು ಅಪರಾಧಿ ಅಂತ ಅನಿಸ್ಕೊಂಡಿದ್ದೇನೆ, ಹಾಗಾಗಿ ನೀವು ನನ್ನನ್ನು ಕ್ಷಮಿಸಬೇಕು. ಮತ್ತು ಮಗನನ್ನು ಉದ್ದೇಶಿಸಿ ಹೇಳಿದ, ನನ್ನ ಮಗ ಯಾವತ್ತೂ ಕೂಡ ಭಯಾನಕವಾದಂಥ ಕೆಲಸವನ್ನು ಮಾಡುವಂಥವನು, ಅವನು ಮಾಡುವ ಕೆಲಸಗಳು ನನಗೆ ಯಾವತ್ತೂ ಬೆದರಿಕೆಯನ್ನು ಒಡ್ತವೆ, ಇವನು ಮುಂದೆ ಏನು ಮಾಡಿಬಿಡ್ತಾನೋ ಅಂತ. ಕೃಷ್ಣ ಎಲ್ಲ ಯಾದವರಲ್ಲೂ ಬಹಳ ಪ್ರಧಾನನಾದಂಥವನು. ಆ ಯಾದವರ ವಿರೋಧ ಮಾಡಿ ಈ ನನ್ನ ಮಗನಾದಂತಹ ರುಕ್ಮಿ ನಮ್ಮ ವಂಶಕ್ಕೆ, ನನ್ನ ಭೀಷ್ಮಕರಂತಹ ನನ್ನ ವಂಶಕ್ಕೆ ದೊಡ್ಡ ಬೆದರಿಕೆಯನ್ನು ತಂದೊಟ್ಟಿದ್ದಾನೆ. ಹಾಗಾಗಿ ಕೃಷ್ಣನ ವಿರೋಧ ಕಟ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ, ನನ್ನ ಅಪರಾಧವನ್ನು ನೀವು ಮನ್ನಿಸಬೇಕು ಅಂತ ಆ ಭೀಷ್ಮಕ ಅವರ ಎಲ್ಲ ರಾಜರಿಗೆ ಎದುರಿಗೆ ಕೂಡ ಹೇಳಿದ. ಆಗ ಶಾಲ್ವಯಿ ಮಾತನಾಡಿದ, ನಿನ್ನ ಮಗನ ಸಲುವಾಗಿ ನೀನು ಖೇದ ಮಾಡುವಂತ ಅಗತ್ಯವಿಲ್ಲ. ನಿನ್ನ ಮಗ ಸ್ವಯಂ ಪರಾಕ್ರಮಿಯಾಗಿದ್ದಾನೆ ಮತ್ತು ಕ್ಷತ್ರಿಯರಾಗಿ ನಾವು ಹುಟ್ಟಿದ್ದೇವೆ ಅಂದಮೇಲೆ ಯಾವಾಗಾದ್ರೂ ಒಂದು ಸಾಯಬೇಕು, ಯಾವಾಗಾದ್ರೂ ಒಮ್ಮೆ ಏನಾದರೂ ಸದ್ಗತಿಯನ್ನು ದುರ್ಗತಿಯನ್ನು ಪಡಿಬೇಕು. ಹಾಗಾಗಿ ನಿನ್ನ ಮಗನ ಬಗ್ಗೆ ನೀನು ಯಾವುದೇ ಆತಂಕ ಪಡುವಂತ ಕಾರಣ ಇಲ್ಲ. ಈ ಕೃಷ್ಣನನ್ನು ಎದುರಿಸೋದು ಹೇಗೆ ಅಂತ ನಿನಗೆ ಭಯ ಇದೆ, ಅದಕ್ಕಾಗಿ ಸ್ವಯಂವರವನ್ನು ರದ್ದು ಮಾಡಿದ್ದಿ ಅಂತ ಹೇಳ್ತಾ ಇದ್ದಿ. ಆ ಕೃಷ್ಣನನ್ನು ಎದುರಿಸಲಿಕ್ಕಾಗಿ ನಾನೊಂದು ಪ್ರತ್ಯೇಕವಾದಂತಹ ಆಲೋಚನೆಯನ್ನು ಮಾಡಿದ್ದೇನೆ, ಅದನ್ನು ನೀವೆಲ್ಲರೂ ಕೇಳಿ ಅಂತ ಆ ಸಾಲ್ವ ಭೀಷ್ಮಕ, ಕ್ರಥ, ಕೈಶಿಕ, ರುಕ್ಮಿ, ಜರಾಸಂಧ, ಶಿಶುಪಾಲ ಎಲ್ಲರೂ ನೆರೆದಂತಹ ಸಭೆಯಲ್ಲೇ ಈ ಕಾಲಯವನ ಬಗ್ಗೆ ನಡೆದಂತಹ ಒಂದು ಕಥೆಯನ್ನು ಹೇಳಿದ. ಗರ್ಗಮುನಿ ಅಂತ ಒಬ್ಬ ಯಾದವರ ವಂಶದ ಪುರೋಹಿತ ಇದ್ದ. ಇದನ್ನು ನಾವು ಇದೇ ಹರಿವಂಶದಲ್ಲಿ ಹಿಂದೆ ಕಥೆ ನೋಡಿದ್ದೇವೆ. ಗರ್ಗಮುನಿ ಅಂತ ಮುನಿಯ ಹೆಸರು. ಅವನು 12 ವರ್ಷದ ದೀರ್ಘವಾದಂತಹ ಒಂದು ತಪಸ್ಸನ್ನು ಮಾಡಿದ. ಅವನು ಆ ತಪಸ್ಸು ಮಾಡುವಂತಹ ಕಾಲದಲ್ಲಿ ಲೋಹದ ಪುಡಿಯನ್ನು, ಕಪ್ಪಾದಂತಹ ಲೋಹದ ಪುಡಿಯನ್ನು ತನ್ನ ಆಹಾರವಾಗಿ ಸ್ವೀಕಾರ ಮಾಡುತ್ತಿದ್ದ. ಹೀಗೆ ಕಠೋರವಾದ ತಪಸ್ಸನ್ನು ಮಾಡಿದಾಗ ಶಿವ ಅವನಿಗೆ ಪ್ರತ್ಯಕ್ಷನಾದ. ಶಿವನನ್ನ ಒಲಿಸಿಕೊಂಡು ಒಬ್ಬ ಮಗನನ್ನು ಪಡ್ಕೊಂಡ. ತನ್ನ ಮಗನು ಮಥುರೆಯ ಎಲ್ಲ ನಿವಾಸಿಗಳಿಂದ, ಎಲ್ಲ ಯಾದವರಿಂದ ಅಬದ್ಧನಾಗಿರಬೇಕು ಅಂತ ಗಾರ್ಗ್ಯ ಈತ ಒಂದು ವರವನ್ನು ಕೇಳಿಕೊಂಡಿದ್ದ. ಅಂಥ ಮಗನನ್ನೇ ಶಿವ ಗಾರ್ಗ್ಯನಿಗೆ ಒಲಿಸಿಕೊಟ್ಟಿದ್ದಾನೆ. ಈ ಕಾಲಯವನ ಅಂತ ಏನಿದ್ದಾನೆ ಅವನು ಅದೇ ಹೆಸರಿನಿಂದ ಶಿವನ ವರಪ್ರಸಾದದಿಂದ ಹುಟ್ಟಿದವನು. ಅವನಿಗೆ ವರವೇ ಆಗಿರೋದ್ರಿಂದ ಮಥುರಾನಗರದ ಯಾವ ನಿವಾಸಿಗಳು ಅವನನ್ನೇನು ಮಾಡಲಾರ. ಹಾಗಾಗಿ ಕೃಷ್ಣನನ್ನ ಜಯಿಸಬೇಕು ಅಂತ ನಮಗೀಗ ಅಪೇಕ್ಷೆ ಇದ್ರೆ ಆ ಕಾಲಯವನನ್ನೇ ನಾವು ಮುಂದೆ ತಗೊಂಡು ಹೋಗೋಣ. ಹಾಗಾಗಿ ಯವನ ರಾಜನ ಪಟ್ಟಣಕ್ಕೆ ಈಗ ಕಾಲಯವನನ್ನೇ ನೀವು, ಆ ಕಾಲಯವನ ಅಂತ ಯವನ ರಾಜ ಇದ್ದಾನೆ, ಅವನ ಪಟ್ಟಣಕ್ಕೆ ಯಾರನ್ನಾದ್ರೂ ಒಬ್ಬರನ್ನು ಕಳಿಸ್ಬೇಕು.
ಕಳಿಸಿ ನಮಗೆ ಸಹಾಯ ಮಾಡುವ ಕೃಷ್ಣ ಮತ್ತು ಬಲರಾಮರನ್ನ ಹಿಮ್ಮೆಟ್ಟಿಸುವಂತ ಅವನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಆಗ ಆ ಜರಾಸಂಧನಿಗೆ ಬಹಳ ಸಂಕಟ ಆಯ್ತು. ಏನಂದ್ರೆ ಕಾರಣ ಅಲ್ಲಿ ಸಂಕಟ ಆಗಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ತನಕ ಅವನು ಯಾವ ರಾಜರಿಗೂ ತಲೆ ಬಗ್ಗಿಸಿದವನಲ್ಲ. ಎಲ್ಲ ರಾಜರು ಅವನ ಹತ್ರನೇ ಬರ್ತಾ ಇದ್ರು ತಮಗೆ ಬಂದಿರುವಂತಹ ಆಪತ್ತುಗಳನ್ನು ಕಳ್ಕೊಳ್ಬೇಕಾಗಿ. ಈಗ ಕೃಷ್ಣನನ್ನ ಬಲರಾಮನನ್ನ ಮಣಿಸ್ಲಿಕ್ಕಾಗಲಿಲ್ಲ ಅಂತ ಹೇಳಿ ಕೃಷ್ಣ ಬಲರಾಮನನ್ನು ಮಣಿಸುವಂತ ಬೇರೊಬ್ಬ ಮನುಷ್ಯನನ್ನು ಹುಡುಕಬೇಕಲ್ಲ ಈ ಜರಾಸಂಧ. ಅದು ಅವನಿಗೆ ಬಹಳ ಸಂಕಟದ ಕಾರಣ ಆಯ್ತು. ಆ ರಾಜರನ್ನು ತನ್ನ ಎದುರಿಗೆ ಕೂತ ರಾಜರನ್ನೆಲ್ಲ ಅವನು ಬೈದ. ಇಷ್ಟು ದಿವಸ ನನ್ನ ಎದುರಿಗೆ ನೀವೆಲ್ಲರೂ ತಲೆ ತೆಗೆಸ್ಕೊಂಡಿರ್ತಿದ್ರಿ, ಏನು ಮಾತಾಡ್ತಿರ್ಲಿಲ್ಲ ನನ್ನ ಆದೇಶಕ್ಕೆ ವಿರುದ್ಧವಾಗಿ. ಇವತ್ತು ನನ್ನ ಎದುರಿಗೆ ನೀವು ನಿಂತು ಆ ಕೃಷ್ಣ ಬಲರಾಮನ ಎದುರಿಸಲಿಕ್ಕೆ ಬೇರೆ ಕಡೆಯಿಂದ ಒಬ್ಬನನ್ನು ಕರೆಸಬೇಕು ಅಂತ ಹೇಳ್ತಿದ್ದೀರಿ. ಇದು ನೀವು ನನಗೆ ಮಾಡುವಂತ ಅವಮಾನ. ಗಂಡನನ್ನು ಹೆಂಡತಿ ಬಿಟ್ಟು ಬೇರೆ ಕಡೆ ಹೋದಂತ ಆಯ್ತಿದ್ರು ಅಂತ ಆ ಒಂದು ಉಪಮೆ ಕೊಟ್ಟ ಅವನು ಜರಾಸಂಧ. ಅಷ್ಟು ಸಂಕಟ ಆಗಿತ್ತು ಅವನಿಗೆ. ಆ ಮಾತು ಅವನು ಹೇಳ್ಬೇಕಾದ್ರೆ ಒಂದು ಸಂಕಟ ಎಷ್ಟಾಗಿರ್ಬೇಕು ಅದನ್ನ ಆಲೋಚನೆ ಮಾಡಬೇಕು. ಇರ್ಲಿ, ದೈವದ ಇಚ್ಛೆಯನ್ನು ಬಹಳ ಬಲಿಷ್ಠ ಆಗಿರುವಂತ ಕಾಣಿಸ್ತದೆ. ಅದು ಹೋಗ್ಬೇಕಾದ್ರೆ ನಾನೀಗ ನಿರುಪಾಯ ಆಗಿದ್ದೇನೆ, ಕೃಷ್ಣ ಬಲರಾಮನ ಎದುರಿಸುವಂತ ಬೇರೆ ಉಪಾಯ ಏನು ನನ್ನ ಹತ್ರ ಇಲ್ಲ. ಆದ್ರೆ ಅವನಿಗೆ ದ್ವಂದ್ವ, ಆ ಕಾಲೇವನನ್ನು ಕರೆಸಬೇಕೋ ಅಥವಾ ಏನು ಮಾಡಬೇಕು ಅಂತ ಅವನಿಗೆ ದ್ವಂದ್ವ. ಇತರರನ್ನು ಆಶ್ರಯಿಸೋದಕ್ಕಿಂತ ಮಹಾಪರಾಕ್ರಮಿ ಆದಂತ ನಾನು ಇತರರನ್ನು ಆಶ್ರಯಿಸೋದಕ್ಕಿಂತ ಸತ್ತು ಹೋಗೋದೇ ಒಳ್ಳೆಯದು. ಈಗಲೇ ಸತ್ತು ಬಿಟ್ಟರೆ ಅದು ಒಳ್ಳೇದಾಗಿರುತ್ತೆ, ನನಗೇನು ಅವಮಾನ ಕೂಡ ಆಗೋದಿಲ್ಲ. ಹಾಗಾಗಿ ನಾನು ಈಗಲೇ ಮರಣವನ್ನೇ ಬಯಸ್ತೇನೆ ಅಂತ ಹೇಳ್ಕೊಂಡ. ನನ್ನನ್ನು ಸಂಹಾರ ಮಾಡ್ಲಿಕ್ಕೆ ಯಾರು ಬೇಕಾದ್ರೂ ಬರಲಿ. ಅವತ್ತೇನೋ ಹಿಂದೆ 2 ಬಾರಿ ಅಶರೀರವಾಣಿ ಆಯ್ತಲ್ಲ, ಅದೆಲ್ಲೋ ಬೇರೆ ಕಡೆ ಹುಟ್ಟಿದ್ದಾನೆ, ಅವನು ನಿನ್ನನ್ನು ಕೊಲ್ತಾನೆ ಅಂತೇಳಿ ಜರಾಸಂಧರನ್ನ ಕೊಲ್ಲುವಂತವ್ರು ಬೇರೆ ಕಡೆ ಇದ್ದಾನೆ ಅಂತ ಬಲರಾಮನನ್ನು ತಡೀತಲ್ಲ, ಅದು ಬೇರೆ ಯಾರೇ ಬರಲಿ, ನಾನು ಇವತ್ತೇ ಯುದ್ಧ ಮಾಡಿಬಿಡ್ತೇನೆ, ಇವತ್ತೇ ಸಾಯಿದಾದ್ರೆ ಇವತ್ತೇ ಸಾಯಿಲೆ. ಅದು ಬೇರೆಯವ್ರ ಮಾತ್ರ ನಾನು ಆಲೋಚನೆ ಮಾಡೋದಿಲ್ಲ. ಹಾಗಾಗಿ ಆ ಕಾಲೇವನನ್ನು ಕರೆಯಲಿಕ್ಕಾಗಿ ನಾವು ಹೋಗೋದು ಬೇಡ ಅಂತ ಜರಾಸಂಧನ ಒಂದ್ಸರಿ ಅನಿಸ್ತು. ಆಗ ಆ ಸಾಲ್ವ ಅಲ್ಲಿ ಎದ್ದು ನಿಂತು ಆಲೋಚನೆ ಮಾಡಿದ. ಏನು ಆಲೋಚನೆ ಮಾಡಿದ ಅಂದ್ರೆ ತಾತ್ಪರ್ಯದಲ್ಲಿ ಬರೋ ಮಾಹಿತಿ ಅಂತೆ ಮತ್ತು ಬೇರೆ ಕಡೆ ಬರೋ ಮಾಹಿತಿ ಅಂತೆ, ನೀನು ಮಹಾಪರಾಕ್ರಮಿ ಜರಾಸಂಧನಾದವನು, ಕೃಷ್ಣ ದ್ವೇಷಗಳಲ್ಲಿ ನೀನು ಅಗ್ರಗಣ್ಯ, ಕಾಲೇವನ ಸಹಾಯ ತಗೊಳ್ಳೋದು ಹೇಗೆ ಅಂತ ಆಲೋಚನೆ ಮಾಡ್ತಿದ್ದೇನೆ. ಕಾಲೇವನ ಬಗ್ಗೆ ನೀನೇ ಕಷ್ಟ ಆಲೋಚನೆ ಮಾಡ್ತಿದ್ದಿ. ಕಾಲೇವನ ಅಂದ್ರೆ ಯಾರು? ಅವನು ನಿನ್ನ ಶಿಷ್ಯನೇ. ಶಿಷ್ಯನ ಕೈಯಿಂದ ಕೆಲಸ ಮಾಡಿಸ್ಕೊಂಡ್ರೆ ಗುರುವಿಗೆ ಅವಮಾನದ ಸಂಗತಿ ಏನಲ್ಲ. ಶಿಷ್ಯ ಮತ್ತು ಪುತ್ರ ಇಬ್ರು ಕೂಡ ಸಮಾನ ಕಕ್ಷೆಯಲ್ಲಿ ಬರುವಂಥವ್ರು. ತನ್ನಿಂದ ಆಗದೇ ಕೆಲಸವನ್ನು ಮಗ ಮಾಡಿದ್ರೆ ಅಥವಾ ಶಿಷ್ಯ ಮಾಡಿದ್ರೆ ಅದರಿಂದ ತೊಂದರೆ ಏನೂ ಇಲ್ಲ, ಮಾಡ್ಲಿ. ಕಾಲೇವನು ಕೂಡ ನಿನ್ನ ಶಿಷ್ಯನೇ, ಅವನು ಆ ಕೆಲಸವನ್ನು ಮಾಡ್ಲಿ. ಆ ಕೆಲಸವನ್ನು ಮಾಡಿದ್ರಿಂದ ಅದು ನಿನ್ನ ಕೀರ್ತಿಯೇ ಆಗ್ತದೆ. ನೀನು ಅದರಿಂದ ಆಲೋಚನೆ ಮಾಡಬೇಕಾದ್ರೆ ಹೀಗೆ ಸಂತಾಪ ಮಾಡಿಕೊಳ್ಬೇಕಾದ ಕಾರಣ ಇಲ್ಲ ಅಂತ ಆ ಶಾಲ್ವ ಈ ಜರಾಸಂಧನಿಗೆ ಸಹಾಯ ಮಾಡಿದ, ಜರಾಸಂಧನಿಗೆ ಸಲಹೆ ಕೊಟ್ಟ. ಆ ಜರಾಸಂಧ ಅದನ್ನು ಒಪ್ಕೊಂಡು ಆಯ್ತು, ನಮ್ಮೆಲ್ಲರ ಪರವಾಗಿ ನೀನು ಕಾಲೇವನ್ನು ಬೆಳಗ್ಗೆ ಹೋಗು, ಈ ರಾಜರಿಗೆ, ಈ ಎಲ್ಲ ರಾಜರಿಗೆ, ಜರಾಸಂಧ ಮೊದಲಾದ ಎಲ್ಲ ರಾಜರಿಗೆ ನಿನ್ನ ಸಹಾಯದ ಅವಶ್ಯಕತೆ ಈಗ ಇದೆ ಅಂತ ಹೇಳಿ ಆ ಕಾಲೇವನಿಗೆ ಹೋಗಿ ನೀನು ತಿಳಿಸು. ಇದ್ರ ಮೂಲಕ ನಾವು ನಮ್ಮ ಕೃಷ್ಣ ಬಲರಾಮರನ್ನ, ನಮ್ಮ ದ್ವೇಷಿಗಳಾದಂಥ ಕೃಷ್ಣ ಬಲರಾಮರನ್ನ ಮಣಿಸಬಹುದು ಮತ್ತು ಆ ರುಕ್ಮಿಣಿಯನ್ನ ನನ್ನ ಮಗನ ಸಮಾನನಾದಂತಹ, ಮಗನಿಗಿಂತ ಹೆಚ್ಚಾದಂತಹ ಶಿಶುಪಾಲನಿಗೆ ನಾವು ತಂದುಕೊಳ್ಬಹುದು. ಹಾಗಾಗಿ ನೀನು ಕೂಡಲೇ ಹೋಗು ಅಂತ ಹೀಗೆ ಜರಾಸಂಧ ಶಾಲ್ವನಿಗೆ ಅಪ್ಪಣೆ ಮಾಡಿದ. ಅವನು ಕೂಡ ತನ್ನ ಒಂದು ವಿಮಾನವನ್ನು ಏರಿ, ಅವನು ಹೇಗೂ ವಿಮಾನವೇ ಇರ್ತಲ್ಲ, ಕೂಡಲೇ ವಿಮಾನವನ್ನು ಏರಿ ಅವನು ಕಾಲೇವನ ಇದ್ದಂತಹ ಪ್ರದೇಶಕ್ಕೆ ಹೊರಟ. ಹೀಗೆ ಎಲ್ಲ ರಾಜರು ತಮ್ಮ ತಮ್ಮ ಜಾಗಕ್ಕೆ ಹೊರಟ ಹೋದ್ಮೇಲೆ ಈ ಎಲ್ಲ ಕಥೆಗಳು ಕೂಡ ಭೀಷ್ಮಕನ ಅರಮನೆಯನ್ನ, ಅದರಲ್ಲೂ ಅವನು ಅಂತಃಪುರವನ್ನು ತಲುಪಿದ್ವು. ಎಲ್ಲರೂ ಸಂಗತಿಗಳು ಅಂತಃಪುರಕ್ಕೆ ತಲುಪೋದು ಅಂದ್ರೆ ಆ ಭೀಷ್ಮಕನ ಪುತ್ರಿ ಆದಂತಹ ಭೈಷ್ಮಿ ಅಥವಾ ವೈದರ್ಭಿ ಅಂತ ಅನ್ಸ್ಕೊಂಡಿದ್ಲಲ್ಲ ರುಕ್ಮಿಣಿ, ಅವಳಿಗೆ ತಲುಪಿದ್ವು ಎಲ್ಲ ಸಂಗತಿಗಳನ್ನ. ಆಕೆ ಏನ್ ಮಾಡಿದ್ಲಂದ್ರೆ ತನ್ನ ಮನೋಗತವಾದಂತಹ ಅಭಿಲಾಷೆಯನ್ನ ಬೇರೆ ಯಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಕೆಗೆ ಅವಕಾಶ ಇರ್ತಿರ್ಲಿಲ್ಲ. ತನ್ನ ಸಖಿಯರ ಹತ್ರ ಹೋದ್ಲು. ಸಖಿಯರ ಹತ್ರ ಹೋಗಿ ತಲೆ ತಗ್ಗಿಸಿಕೊಂಡು ನಾಚಿಕೆಯಿಂದ ಈ ಮಾತು ಹೇಳಿದ್ಲು. ನಚಾಮ್ಯೇಷಾಂ ನರೇಂದ್ರಾಣಾಂ ಪತ್ನಿ ಭವಿತು ಮುಕ್ತಹೇ ಕೃಷ್ಣಾತ್ ಕಮಲ ಪಕ್ಷಾತ್ರಾತ್ ಸತ್ಯಮೇತದ್ ವಚೋ ಮಮ. ಕಮಲನೇತ್ರನಾದಂತಹ ಕೃಷ್ಣನ ಹೊರತಾಗಿ ಎಷ್ಟು ದೊಡ್ಡ ಪರಾಕ್ರಮಿಯಾದಂತಹ, ಎಷ್ಟು ದೊಡ್ಡ ಸ್ಥಾನಮಾನ ಉಳ್ಳಂತಹ ಬೇರೆ ಯಾವ ರಾಜ ಬಂದ್ರು, ಯಾವ ರಾಜಕುಮಾರ ಬಂದ್ರು ನಾನು ಅವನನ್ನು ಒರೆಸೋದಿಲ್ಲ, ಇದು ನಿಮಗೆ ತಿಳಿದಿರಲಿ ಅಂತ ಆಕೆ ತನ್ನ ಮನೋಗತವಾದ ಅಭಿಲಾಷೆಯನ್ನು ತನ್ನ ಸಖಿಯರ ಮಧ್ಯದಲ್ಲಿ ಲಜ್ಜೆಯಿಂದ ಹೇಳಿದ್ಲು ಅಂತ ಮಾತಿದೆ.
ಅಲ್ಲಿ ಲಜ್ಜೆಯಿಂದ ಕೂಡಿದವಳಂತೆ ಅಂತ ನಾಟಕ, ಅದು ಆಕೆ ಅಭಿನಯ ಮಾಡಿದ ಲಜ್ಜೆ ಅಂತಿದೆ. ಸ್ವಯಂ ಲಕ್ಷ್ಮಿ ಆದ್ರಿಂದ ಆಕೆ ಲಜ್ಜೆಯನ್ನು ಅಭಿನಯಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಕಾವ್ಯ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಇದನ್ನು ಈ ಭಾಗವತ ಹರಿವಂಶ ಇತ್ಯಾದಿಗಳನ್ನು ಓದಿದ್ರೆ ಅದ್ರದ್ದೊಂದು ಸ್ವಲ್ಪ ರಸಾಸ್ವಾದನೆ ಆಗಬಹುದು. ಹಾಗಾಗಿ ಆಕೆ ಲಜ್ಜೆ ಅವಳಿಗೆ ಆಗಿತ್ತು. ಆ ಲಜ್ಜೆಯಿಂದ ಕೂಡಿ ಆಕೆ ಸಖಿಯರ ನಡುವೆ ಈ ಮಾತನ್ನು ಹೇಳಿದ್ಲು ಅಂತ ನಾವು ಅದನ್ನು ನೋಡಬೇಕು. ಹೀಗೆ ಆ ಹರಿವಂಶದ ವಿಷ್ಣು ಪರ್ವದ 52ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ.